ನಮಸ್ಕಾರ. ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ವತಿಯಿಂದ ಪ್ರಸ್ತುತಪಡಿಸುವಂತಹ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ಭಾರತೀಯ ವೈದ್ಯಕೀಯ ಸಂಘ ಇದರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳಿದುಕೊಳ್ಳುತ್ತಾ ಕಿರು ಪರಿಚಯದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಒಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಸುರೇಶ್ ಶೆಣೈ ಅವರು ಮೂಳೆ ಮತ್ತು ಎಲುಬು ತಜ್ಞರು. ಹಾಗೆ ಇವರ ಜೊತೆಯಾಗಿ ಕಾರ್ಯದರ್ಶಿಯಾಗಿ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಶರತ್ ಚಂದ್ರ ಅವರು ಸಹ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಕಣ್ಣಿನ ವೈದ್ಯೆಯಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಸಹ ಈ ಒಂದು ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಹಲವಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ಇಂದು ನಮ್ಮ ಜೊತೆಗೆ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಸುರೇಶ್ ಶೆಣೈ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗಾಗಿ ಈ ಭಾರತೀಯ ವೈದ್ಯಕೀಯ ಸಂಘ ಇದರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡ್ಬೋದಾ? ಯಾವಾಗ ಸ್ಥಾಪನೆ ಆಯಿತು, ಇದರ ಉದ್ದೇಶ, ಹೀಗೆ ಹಲವಷ್ಟು ವಿಚಾರವನ್ನು ತಿಳಿದುಕೊಳ್ತಾ ಮುಂದಿನ ವಿಚಾರದತ್ತ ಸಾಗುವ ಒಂದು ಪ್ರಯತ್ನ ಮಾಡುವ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಥವಾ ಭಾರತೀಯ ವೈದ್ಯಕೀಯ ಸಂಘ ಎಂಬುದು ಅದು ನಮ್ಮ ದೇಶ ವ್ಯಾಪ್ತಿ ಆಗಿರುವಂಥದ್ದು. ನಮ್ಮ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದೆ. ಕರ್ನಾಟಕದಲ್ಲಿ ಕರ್ನಾಟಕದ್ದು ಮೆಡಿಕಲ್ ಅಸೋಸಿಯೇಷನ್ IMA ಕರ್ನಾಟಕ ಸ್ಟೇಟ್. ಹಾಗೆ ನಮ್ಮದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ಒಂದು ಬ್ರಾಂಚ್. ಹೀಗೆ ಹಲವಾರು ಬ್ರಾಂಚ್ಗಳು ನಮ್ಮ ಇಡೀ ದೇಶದಲ್ಲಿದೆ. ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಬ್ರಾಂಚ್ ಅಂತ ನಾವು ಮಾಡ್ತಾ ಇದ್ದೇವೆ. ಇದು IMA ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಒಂದು ಬ್ರಾಂಚ್, ಒಂದೊಂದು ಜಿಲ್ಲೆಗೆ ಒಂದೊಂದು. ಹೀಗೆ ಉಡುಪಿಯಲ್ಲಿ ಇದು ಸುಮಾರು ಒಂದು 27 ವರ್ಷ ಆಯಿತು ಸ್ಟಾರ್ಟ್ ಆಗಿ. 1998ರಲ್ಲಿ ಸ್ಟಾರ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಮಣಿಪಾಲದಲ್ಲಿ ಒಂದು ಬ್ರಾಂಚ್ ಇತ್ತು. ಅದರ ನಂತರ ಇಲ್ಲಿ ಒಂದು ಉಡುಪಿಯಲ್ಲಿ ಒಂದು ಬ್ರಾಂಚ್ ಅನ್ನು ಮಾಡಿದ್ರು. ನಮ್ಮ ಹಿರಿಯ ವೈದ್ಯರುಗಳು ಇಲ್ಲಿ ಸೇರಿ ಬಹಳಷ್ಟು ಶ್ರಮಪಟ್ಟು ಒಂದು ಉಡುಪಿ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ವೈದ್ಯಕೀಯ ಸಂಘ ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೇಕು ಅಂತೇಳಿ ಒಂದು ಬ್ರಾಂಚನ್ನು ಮಾಡಿ ನಮ್ಮದೇ ಆದ ಒಂದು ಸ್ವಂತ ಕಟ್ಟಡವನ್ನು ಕೂಡ ನಾವು ಹೊಂದಿದ್ದೇವೆ. ಹೀಗೆ ಒಂದು 25, 26, 27 ವರ್ಷದಿಂದ ಈ ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಕರಾವಳಿಯ ಒಂದು ಭಾಗದಲ್ಲಿ ಈ ಒಂದು ಘಟಕವನ್ನು ಸ್ಥಾಪಿಸುವ ಹಿಂದೆ ಇರುವ ಉದ್ದೇಶ ಏನು ಸರ್? ಹೌದು, ಈಗ ಮೊದಲು ನಾನು ಹೇಳಬೇಕಂದ್ರೆ ಭಾರತೀಯ ವೈದ್ಯಕೀಯ ಸಂಘ ಎಂಬುದು ಎಲ್ಲ ವೈದ್ಯರಿಗೆ ಅವರಿಗಾಗಿ ಇರುವಂತಹ ಒಂದು ಸಂಘ. ಯಾವುದೇ ಒಂದು ಆರ್ಗನೈಸೇಷನ್ ನಾವು ಮಾತಾಡಿದ್ರು ಕೂಡ ಅಲ್ಲಿ ಪ್ರತಿಯೊಂದು ಆ ಮೆಂಬರ್ಸ್ಗಳು, ಈ ಮೆಂಬರ್ಸ್ ಅಂದರೆ ವೈದ್ಯರು ಮಾತ್ರ ಇದರಲ್ಲಿ ಮೆಂಬರ್ ಆಗ್ಲಿಕ್ಕೆ ಆಗ್ತದೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಗೆ ಓನ್ಲಿ ಎಲೋಪತಿಕ್ ವೈದ್ಯರು ಮಾತ್ರ ನಮ್ಮದು ಮೆಂಬರ್ಸ್. ಇದು ನಂಬರ್ 1. ಇಡೀ ದೇಶದಲ್ಲಿರುವಂಥದ್ದು ಇದೇ ತರ. ಇದು ಯಾಕೆ ಮಾಡಿದ್ದಾರೆ ಅಂದ್ರೆ ಬಹಳ ಮುಖ್ಯವಾದದ್ದು ಏನಂದ್ರೆ ಎಲ್ಲರನ್ನು ಒಟ್ಟುಗೂಡಿಸುವಂಥದ್ದು. ಯುನೈಟಿಂಗ್ ಎವ್ರಿ ಡಾಕ್ಟರ್ ಇನ್ ಒನ್ ಪ್ಲೇಸ್, ಒನ್ ರೂಫ್. ಹೀಗೆ ನಾವು ಉಡುಪಿ ಜಿಲ್ಲೆಯ ಎಲ್ಲಾ ವೈದ್ಯರುಗಳನ್ನು ಒಂದು ಕಡೆಯಲ್ಲಿ ಸೇರಿಸುವಂತ ಒಂದು ಕಾರ್ಯಕ್ರಮ ಅದು. ಹಾಗಾಗಿ ಇಲ್ಲಿ ಏನಂದ್ರೆ ಮೊದಲನೇದು ಯುನೈಟಿಂಗ್ ಅಥವಾ ಯುನಿಟಿ ಅಂತ ಹೇಳಬಹುದು ಒಂದು. ಎರಡನೇದು ಏನಂದ್ರೆ ಇಂಟೆಗ್ರಿಟಿ ಅಂದ್ರೆ ಸರಿಯಾದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಬ್ಬರಿಂದ ಇನ್ನೊಬ್ಬರಿಗೆ ಅನುಕೂಲ ಆಗುವ ಹಾಗೆ ಈ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರಯತ್ನ ಮಾಡ್ತದೆ. ಹೀಗೆ ನಾವು ಪ್ರತಿಯೊಂದು ಕಡೆಯಲ್ಲಿ ಇದನ್ನು ಇಂಟೆಗ್ರಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಎರಡನೇದು. ಇನ್ನು ಮೂರನೇದು ಬಹಳ ಮುಖ್ಯ ಉದ್ದೇಶ ಏನಂದ್ರೆ ವೈದ್ಯರುಗಳಿಗೆ, ಅಂದ್ರೆ ನಾವೀಗ ನೋಡ್ತಾ ಇದ್ದೇವೆ ಸೈನ್ಸ್ ಬಹಳಷ್ಟು ಮುಂದೆ ಹೋಗ್ತಾ ಇದೆ. ಬಹಳಷ್ಟು ಹೊಸ ವಿಷಯಗಳು, ಆವಿಷ್ಕಾರಗಳು, ತಂತ್ರಜ್ಞಾನ ಬಹಳಷ್ಟು ಡೆವಲಪ್ ಆಗ್ತಿರುವಾಗ 25, 30, 40 ವರ್ಷ, ಈಗ ನಾನು 1984ರಲ್ಲಿ MBBS ಮುಗಿಸಿದವನು. ಇಷ್ಟು ವರ್ಷ ಬಹಳಷ್ಟು ವ್ಯತ್ಯಾಸಗಳಾಗಿದೆ ಮೆಡಿಕಲ್ ಫೀಲ್ಡ್ ನಲ್ಲಿ. ಹಾಗಾಗಿ ಅದರ ಬಗ್ಗೆ ನಾಲೆಜ್ ಕೊಡುವಂತದ್ದು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಅಂದ್ರೆ ನಾವು ಇದರ ಬಗ್ಗೆ ನಮ್ಗೆ ಎಲ್ಲಾ ಕಡೆಯಿಂದ ಮಾಹಿತಿಗಳನ್ನು ತಗೊಂಡು ಅದು ಬೇರೆ ವೈದ್ಯರುಗಳಿಗೆ ಕೊಡುವಂಥದ್ದು. ಅಂದ್ರೆ ಇದನ್ನು ನಾವೇನು ಹೇಳ್ತೇವೆ ಅಂದ್ರೆ ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ತೇವೆ. ನಿರಂತರ ಕಲಿಕೆ ಎಲ್ಲರಿಗೂ ಬೇಕಿದು. ವೈದ್ಯರಿಗಂತೂ ಖಂಡಿತವಾಗಿಯೂ ಬೇಕು. ಯಾಕಂದ್ರೆ ಈಗ ಬರುವಂಥ ಒಂದು ಪೇಷಂಟ್ಗೆ ನಾವು ಸೂಕ್ತವಾದ ಮತ್ತು ಆಧುನಿಕ
ಒಂದು ಟ್ರೀಟ್ಮೆಂಟನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ನಿಜ. ಹಾಗಾಗಿ ಪ್ರತಿಯೊಬ್ಬರಿಗೆ ನಿರಂತರ ಕಲಿಕೆ ಮತ್ತು ಅವರು ಅದರಲ್ಲಿ ಒಳ್ಳೆಯದನ್ನು ಕಲಿಬೇಕು, ಹೊಸ ತಂತ್ರಜ್ಞಾನ ಗೊತ್ತಿರಬೇಕು. ಇದಕ್ಕೆ ನಾವು ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಷನ್ ಅಂತೇಳಿ ಈ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ, ಅಂದರೆ ಇದು ಒಂದು. ಆಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಗಳು, ಸೆಮಿನಾರ್ಗಳಿರ್ಬೋದು, ಕಾನ್ಫರೆನ್ಸ್ಗಳಿರ್ಬೋದು. ಈಗಂತೂ ಝೂಮ್ ಮೀಟಿಂಗ್ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಎರಡನೇದು. ಇನ್ನು ನಾವು ಇನ್ನೊಂದು ಮುಖ್ಯವಾಗಿ ನೋಡೋದಂದ್ರೆ ಡಾಕ್ಟರ್ಸ್ಗಳಲ್ಲಿ ಒಂದು ಒಗ್ಗಟ್ಟಿರುವಂಥದ್ದು. ನೋಡಿ, ಈಗ ನಾವು ಎಷ್ಟೋ ಕಡೆ ನೋಡ್ತೇವೆ, ಜನರು ಡಾಕ್ಟರ್ ಎಗೇನ್ಸ್ಟ್ ಆಗಿ ಹೋಗುದಿರ್ಬೋದು, ಯಾವುದೋ ಒಂದು ತೊಂದರೆ ಆದಾಗ ಮಾಬ್ ಆಗಿ ನಾವು ಬಹಳ ಕಡೆ ನೋಡಿದ್ದೇವೆ. ಈ ಸಂದರ್ಭದಲ್ಲಿ ವೈದ್ಯರುಗಳೆಲ್ಲ ಒಗ್ಗಟ್ಟಾಗಿರ್ಬೇಕು. ತಪ್ಪು ಮಾಡಿದರೆ ಖಂಡಿತವಾಗಿಯೂ ತಪ್ಪಿರ್ತದೆ, ಆದರೆ ತಪ್ಪು ಇಲ್ಲದಿರುವಾಗ ಜನರು ಏನಾದ್ರು ಹೆಚ್ಚು ಕಡಿಮೆ ಮಾಡಿದರೆ ವೈದ್ಯರೆಲ್ಲ ಒಂದಾಗಿರ್ಬೇಕು. ಇದು ಒಂದು ಬಹಳ ಮುಖ್ಯವಾದ ಒಂದು ಉದ್ದೇಶ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಎಲ್ಲರನ್ನೂ ಒಟ್ಟಿಗೆ ಮಾಡುವಂಥದ್ದು, ಮತ್ತೆ ಎಲ್ಲರನ್ನು ಅಪ್ಡೇಟ್ ಮಾಡುವಂಥದ್ದು, ಮತ್ತೆ ಎಲ್ಲರಿಗೆ ಒಂದು ಒಗ್ಗಟ್ಟು ಮಾಡಿ ಒಂದು ಯಾವುದೇ ಒಂದು ವಿಷಯ ಬಂದಾಗ ನಾವು ಅದನ್ನು ಜನರ ಮುಂದೆ ಇಡಲಿಕ್ಕೆ ನಮ್ಮಲ್ಲೆಲ್ಲರೂ ಒಂದು ಒಗ್ಗಟ್ಟಿರ್ಬೇಕು. ಆಗ ಜನರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಈ ಒಂದು ಉದ್ದೇಶದಿಂದ ಉಡುಪಿಯಲ್ಲಿ ಒಂದು ನಮ್ಮ ಈ ಒಂದು ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದು. ಈಗ ಸ್ಥಾಪನೆಯ ಬಗ್ಗೆ ಒಂದಷ್ಟಾಯಿತು, ಉದ್ದೇಶಗಳು ಸ್ಪಷ್ಟವಾಯಿತು ನಮಗೆ. ಚಟುವಟಿಕೆಗಳೆಲ್ಲ ಹೇಗೆ ನಡೀತದೆ? ಹೌದು, ಈಗ ಮೊದಲೇ ನಾನು ಹೇಳಿದಾಗೆ ಚಟುವಟಿಕೆಗಳಂತ ಹೇಳುವಾಗ ಬಹಳಷ್ಟು ಚಟುವಟಿಕೆಗಳು IMA ಇಂದ ನಡೀತಾ ಇರ್ತದೆ. ಈಗ ಹೋದ ವರ್ಷ ನಮ್ಮ ಒಂದು ಟೀಮ್, ಲೇಡೀಸ್ ಟೀಮ್ ಇತ್ತು. ಲೇಡಿ ಡಾಕ್ಟ್ರು ಅವರು ನಮ್ಮ ಅಧ್ಯಕ್ಷರಾಗಿದ್ರು, ಮತ್ತೆ ಸೆಕ್ರೆಟರಿ ಎಲ್ಲರೂ ಲೇಡೀಸ್. ಅವರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು, ಸಾಧಾರಣ 200-300 ಕಾರ್ಯಕ್ರಮಗಳನ್ನು ಇಡೀ ವರ್ಷದಲ್ಲಿ ಮಾಡಿ ಒಂದು ಒಳ್ಳೆ ಹೆಸರನ್ನು ತಗೊಂಡು ನಮ್ಮ ಸ್ಟೇಟ್ ಲೆವೆಲಲ್ಲಿ ಅವರಿಗೆ ಒಂದು ಬೆಸ್ಟ್ ಕ್ಲಬ್ ಕೂಡ ಅಂತ ಒಂದು ಇದು ಕೂಡ ಬಂದಿದೆ, ಅವಾರ್ಡ್ ಕೂಡ ಬಂದಿದೆ. ಅಂದ್ರೆ ನೀವು ಚಟುವಟಿಕೆ ಹೇಳುವಾಗ ನಾನು ಹೇಳಬೇಕಾಯ್ತು. ಹಾಗಾದ್ರೆ ಈ IMAಯಲ್ಲಿ ಆಗಲೇ ನಾನು ಹೇಳಿದಾಗೆ ತಿಂಗಳಿಗೆ ಈ ಒಂದು ನಿರಂತರ ಕಲಿಕೆಯ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೇವೆ. ನಮ್ಮದೇ ಭವನದಲ್ಲಿ ಒಂದೊಂದು ತಿಂಗಳು ಒಂದೊಂದು ವಿಷಯಗಳು, ಅಂದ್ರೆ ಒಂದು ತಿಂಗಳಲ್ಲಿ ಗೈನಕಾಲಜಿ ಇದ್ರೆ, ಇನ್ನೊಂದು ತಿಂಗಳಲ್ಲಿ ಆರ್ಥೋಪೆಡಿಕ್ಸ್ ಇದ್ರೆ, ಇನ್ನೊಂದು ಕಡೆ ಪೀಡಿಯಾಟ್ರಿಕ್ಸ್, ಹೀಗೆ ಬೇರೆ ಬೇರೆ ಒಂದು ನಮ್ಮ ಸ್ಪೆಷಾಲಿಟಿಗಳ ಬೇರೆ ಹಿರಿಯರನ್ನು ಅಥವಾ ಅದರಲ್ಲಿ ಆಧುನಿಕವಾಗಿ ಯಾರು ತಜ್ಞರನ್ನು ಕರೆಸಿ ನಾವು ಇಲ್ಲಿ ನಮ್ಮ ಇದರಲ್ಲಿ ಸಂಘದಲ್ಲಿ ಅದರ ಒಂದು ಕಾರ್ಯಕ್ರಮ ಮಾಡ್ತೇವೆ. ಇದು ಎವ್ರಿ ಮಂತ್ ನಡೆಯುವಂಥದ್ದು. ಎವ್ರಿ ಮಂತ್ ನಡೆದಾಗ ಸಾಧಾರಣ 100ಕ್ಕಿಂತ ಹೆಚ್ಚು ನಮ್ಮ ಮೆಂಬರ್ಸ್ ಅದನ್ನು ಅಟೆಂಡ್ ಮಾಡ್ತಾರೆ. ಸಂಪೂರ್ಣವಾಗಿ ಕಲಿಕೆ ಅಂದ್ರೆ ಯಾವುದೋ ಒಂದು ವಿಷಯದಲ್ಲಿ ಸಂಪೂರ್ಣವಾಗಿ ಕಲಿಕೆ ಇರ್ಬೋದು, ಅದರ ಬಗ್ಗೆ ಚರ್ಚೆ ಇರ್ಬೋದು. ಅದರ ಬಗ್ಗೆ ನಾವು ಒಂದು ತಿಂಗಳಲ್ಲಿ 1 ಗಂಟೆ ಇದು ಕಾರ್ಯಕ್ರಮಕ್ಕೆ ಮಾಡ್ತೇವೆ. ಇದಕ್ಕೆ ನಮಗೆ ಬೇರೆ ಬೇರೆ ಆಸ್ಪತ್ರೆಗಳಿಂದ, ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳಿಂದ ತಜ್ಞ ವೈದ್ಯರು ಬಂದು ಅದರ ಬಗ್ಗೆ ನಮಗೆ ಭಾಷಣಗಳನ್ನು, ಲೆಕ್ಚರ್ಗಳನ್ನು, ಪ್ರೆಸೆಂಟೇಷನ್ಗಳನ್ನು ಇಂಥದ್ದನ್ನು ಕೊಡ್ತಾರೆ. ಹಾಗೆ ವರ್ಕ್ಶಾಪ್ ಕೂಡ ಮಾಡ್ತೇವೆ. ಕೆಲವು ಕಡೆಯಲ್ಲಿ ವರ್ಕ್ಶಾಪ್ ಬೇಕಾಗ್ತದೆ. ಅಂದ್ರೆ ಈಗ ಎಕ್ಸಾಂಪಲ್, ಈಗ ನಾವು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ನಮ್ದೊಂದು ದೊಡ್ಡ ಕಾರ್ಯಕ್ರಮ. ಅದು ನಾವು ಬಹಳಷ್ಟು ಕಡೆಯಲ್ಲಿ ಅದನ್ನು ಮಾಡ್ತೇವೆ. ಅಂದ್ರೆ ಎಮರ್ಜೆನ್ಸಿಯಲ್ಲಿ ಜೀವ ಉಳಿಸುವಂತ ಕಾರ್ಯಕ್ರಮ. ಅದಕ್ಕೆ ನಾವು ಬೇಸಿಕ್ ಲೈಫ್ ಸಪೋರ್ಟ್, ಫಸ್ಟ್ ಏಡ್ ಅಂತ, ಇದನ್ನು ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳ ಜೊತೆಯಲ್ಲಿ ಹಾಗೂ ರೆಡ್ ಕ್ರಾಸ್ ಜೊತೆಯಲ್ಲಿ ಬೇರೆ ಆರ್ಗನೈಸೇಷನ್ ಜೊತೆಯಲ್ಲಿ ಮಾಡ್ತಾ ಇರ್ತೇವೆ. ಇಂಥ ಕಾರ್ಯಕ್ರಮ ಬೇಕಾದ್ರೆ ಅದಕ್ಕೊಂದು ವರ್ಕ್ಶಾಪ್ ಬೇಕಾಗ್ತದೆ. ಯಾರು ತಜ್ಞ ವೈದ್ಯರು ಬಂದು ಅದರ ಬಗ್ಗೆ ಕಲಿಸುವಂತಿರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ನಾವು ವರ್ಕ್ಶಾಪ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತೇವೆ. ಇದು ತಿಂಗಳಿಗೆ ಒಂದಾದ್ರೆ ವರ್ಷದಲ್ಲಿ 1-2 ಬಾರಿ ಇಡೀ ದಿವಸದ ಒಂದು ಕಲಿಕೆಯ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಹೋಲ್ ಡೇ CME ಅಂತ ಹೇಳ್ತೇವೆ ನಾವು. ಅದು ಕಂಟಿನ್ಯೂಸ್ ಒಂದು ದಿವಸ 8 ಗಂಟೆ ಕಲಿಯುವಂತ ಕಾರ್ಯಕ್ರಮ ಅದು. ಈಗ ನಾವು ಹೋದ ತಿಂಗಳಲ್ಲಿ, ನವೆಂಬರ್ ತಿಂಗಳಲ್ಲಿ, ನಾನು ಅಧಿಕಾರ ವಹಿಸಿದ ಮೇಲೆ ನವೆಂಬರ್ ತಿಂಗಳಲ್ಲಿ ಡಯಾಬಿಟಿಸ್, ನವೆಂಬರ್ ನಮ್ಗಿದ್ರೆ ಡಯಾಬಿಟಿಸ್ ಮಂತ್, ನವೆಂಬರ್ ನಿಮ್ಗೆ ಗೊತ್ತಿರಬಹುದು. ಅದು ಡಯಾಬಿಟಿಸ್ ಆಗಿ ಪ್ರತಿಯೊಂದು ನಾವು ಡಯಾಬಿಟಿಸ್ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದೇವೆ. ಅದರಲ್ಲಿ 4 ಗಂಟೆಗಳ ಕಾಲ ಡಯಾಬಿಟಿಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಮಾಡಿದ್ದು. ಆದರ್ಶ ಹಾಸ್ಪಿಟಲ್ ಇಂದ ಅವರದನ್ನು ಸಂಪೂರ್ಣ IMA ಜೊತೆಯಲ್ಲಿ ಸೇರಿ ಒಂದು 4 ಗಂಟೆಗಳ ಕಲಿಕಾ ಕಾರ್ಯಕ್ರಮ, ಸಂಪೂರ್ಣ ಡಯಾಬಿಟಿಸ್ ಬಗ್ಗೆ ವಿಚಾರಗಳನ್ನು ಚರ್ಚಿಸುವಂತ. ಅದೇ ದಿನ ನಾವು ಒಂದು ವಾಕಥಾನ್ ಕೂಡ ಮಾಡಿದ್ದು. ಸಾಧಾರಣ 700-800 ಜನ ಸೇರಿ ಒಂದು ವಾಕಥಾನ್ ಮಾಡಿ ಡಯಾಬಿಟಿಸ್ ಬಗ್ಗೆ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಅನ್ನು
ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇಂಥ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರ್ತದೆ. ಇದು ಒಂದು. ಇದು ನಾವು ಕಲಿಕೆಯ ಬಗ್ಗೆ ಹೇಳಿದ್ರೆ. ಇನ್ನು ಸಮಾಜಮುಖಿ ಕಾರ್ಯಕ್ರಮಗಳು ಅಂದ್ರೆ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ಸ್, ಅದು ನಾವು ಬಹಳಷ್ಟು ಮಾಡ್ತಾ ಇರ್ತೇವೆ. ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ ಅಂದ್ರೆ ನಾವು ಒಂದು ಸಾಮಾನ್ಯ ಜನರಿಗೆ ಯಾವುದಾದ್ರೂ ಒಂದು ತೊಂದರೆ ಇದ್ದಾಗ, ಅಂದ್ರೆ ಸಾಮಾನ್ಯ ಜನರಲ್ಲಿ ಬೇಕಾದಂತ ವಿಷಯಗಳನ್ನು ನಾವು ಅದರ ಬಗ್ಗೆ ಮಾಡ್ತೇವೆ. ಅಂದ್ರೆ ಈಗ ನಾವು ಎಷ್ಟೋ ಕಡೆ ನಾವು ನೋಡ್ತೇವೆ, ಯಂಗ್ಸ್ಟರ್ಸ್ಗಳಿಗೆ ಅವರಿಗೆ ನಮ್ಮಿಂದ ಸಹಾಯ ಬೇಕು, ಅಥವಾ ಲೇಡೀಸ್ಗಳಿಗೆ ಅವರಿಗೆ ಬೇಕಾದಂತ ಒಂದು ಸಪೋರ್ಟ್ ಇರಬೇಕು. ಹೀಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಅಥವಾ ಒಂದು ಸಂಘಗಳಲ್ಲಿ ಹೋಗಿ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಇದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೊಡ್ತೇವೆ. ಹಾಗಾಗಿಲ್ಲ ಫಸ್ಟ್ ಏಡ್ ಅದನ್ನು ಕೂಡ ಅವೇರ್ನೆಸ್ ಕೊಡ್ತೇವೆ. ಮತ್ತೆ ಹುಡುಗಿಯರಿಗೆ ಅವರಿಗೆ ಮುಟ್ಟಿನ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ಅವರ ತೊಂದರೆಗಳು, ಟೀನೇಜ್ ಪ್ರಾಬ್ಲಮ್ಸ್ ಅಂತ ಇರ್ತದೆ. ಅದ್ರ ಜೊತೆಯಲ್ಲಿ ಮಾನಸಿಕವಾಗಿ ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ನಮ್ಮ ಈಗ ದೊಡ್ಡ ಸಮಸ್ಯೆ ಬಹಳಷ್ಟು ಹೌದು. ಈಗ ನೋಡಿದ್ರು ನೀವು ಕೇಳಿರ್ಬೋದು, ಇಲ್ಲಿ ಉಡುಪಿಯಲ್ಲಿ ಈಗ ಎವಿ ಬಾಳಿಗ ಹಾಸ್ಪಿಟಲ್ ಅಲ್ಲಿ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಡಾಕ್ಟರ್ ಭಂಡಾರಿ ಅವರ ನೇತೃತ್ವದಲ್ಲಿ, ಮತ್ತೆ ಅವರ ಟೀಮೇ ಇದೆ, ಅದೇ 3-4 ಮಾನಸಿಕ ವೈದ್ಯರಿದ್ದಾರೆ, ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದೆಲ್ಲ ನಾವು IMA ಇಂದ ಒಂದು ಪಾರ್ಟ್, ನಾವು IMA ಕೂಡ ಅದರ ಒಟ್ಟಿಗೆ ಇದ್ದೇವೆ. ಹೌದು. ಹಾಗಾಗಿ ಅದು ನಮಗೆ ಬಹಳ ಒಂದು ಉತ್ತಮ ಕಾರ್ಯಕ್ರಮಗಳು. ಈಗ ನಾವು ಈ ಸಾರಿ ಮಾಡುವಾದರೆ ಆಲ್ಕೋಹಾಲ್ ಡಿ ಅಡಿಕ್ಷನ್ ಕ್ಯಾಂಪ್ ಅಂತ ಒಂದು ಮಾಡಿದೆವು. ಹೌದು. ಆಲ್ಕೋಹಾಲ್ ಡಿ ಅಡಿಕ್ಷನ್ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಆಲ್ಕೋಹಾಲಿಕ್ಸ್ ಅನ್ನು ಕರೆದು ಅವರನ್ನು ಆಲ್ಕೋಹಾಲ್ ಅನ್ನು ಕುಡಿಯುವುದನ್ನು ಬಿಡುವಂತಹ ಒಂದು ಕಾರ್ಯಕ್ರಮ. ಅದು ಬಹಳ ಒಂದು 10 ದಿನದ ಒಂದು ಕ್ಯಾಂಪ್ ಮಾಡಿದ್ರು, ಬಹಳ ಅತ್ಯುತ್ತಮವಾಗಿ ನಡೆಯುತ್ತದೆ. ಹಾಗೆ ಸೊ ಅದೇ ತರ ಇನ್ನೊಂದು ಮಾದಕ ದ್ರವ್ಯ ಇದನ್ನು ವಿಕಸನ ಕಾರ್ಯಕ್ರಮ, ವ್ಯಸನಗಳನ್ನು ಅದರಿಂದ ಅವರನ್ನು ಮುಕ್ತವಾಗುವಂಥದ್ದು, ಸ್ಮೋಕಿಂಗ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದರೆಲ್ಲ ಕಾರ್ಯಕ್ರಮಗಳನ್ನು ನಾವು ಸಾಮಾಜಿಕ ಉದ್ದೇಶದಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗುವಾಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಅಂತ ಹೇಳಿದ್ರೆ ಅಂಥ ಯಾವುದೇ ಒಂದು ವ್ಯಸನಗಳಿಗೆ ಜನರು ಬಲಿಯಾಗುವುದು ಬೇಗ, ಅದರಿಂದ ಅವರನ್ನು ಹೊರಗೆ ಕರೆದುಕೊಂಡು ಬರುವ ಕಾರ್ಯಕ್ರಮ ಅಂತ ಹೇಳುದು ಬಹಳ ಕಷ್ಟಕರವಾದದ್ದು. ಯಾಕೆ ಹೇಳಿದ್ರೆ ಒಮ್ಮೆ ನಾವು ಹೋಗುದು ಸುಲಭ, ಅದರಿಂದ ಹೊರಗೆ ಬರುವಂತದ್ದು ಕಷ್ಟ. ಅದರಿಂದ ಹಲವಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಇದರಿಂದ ನಡೀತಾ ಉಂಟಂತ ಹೇಳುದು ಸಂತೋಷವಾದಂಥ ವಿಚಾರ. ಇನ್ನು ಈ ಭಾರತೀಯ ವೈದ್ಯಕೀಯ ಸಂಘ ಅಂತ ಹೇಳುದು ಕುಟುಂಬಗಳಿಗೆ ಯಾವ ರೀತಿಯಾದಂಥ ಒಂದು ಕೊಡುಗೆಯನ್ನ ನೀಡ್ತದೆ ಅಂತ ಹೇಳ್ಕೊಂಡು, ನೀವು ಎಲ್ಲಿಯೂ ಕೇಳಿದ್ರೆ ವೈದ್ಯರು ಮತ್ತೆ ಅವರ ಕೆಲಸ ಮತ್ತೆ ಇದರಲ್ಲಿ ಆ ಫ್ಯಾಮಿಲಿಗಳಿಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಸಿಗುವುದಿಲ್ಲ ಅಂತ ಒಂದು ಕಂಪ್ಲೇಂಟ್ ಇರ್ತದೆ. ಹಾಗಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಆಗಾಗ ಒಂದು ಫ್ಯಾಮಿಲಿ ಮೀಟ್ ಕೂಡ ಮಾಡ್ತೇವೆ. ವರ್ಷಕ್ಕೆ ಒಂದು ಫ್ಯಾಮಿಲಿ ಮೀಟ್ ಅಂತ ಮಾಡಿ, ಅದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಫ್ಯಾಮಿಲಿಗಳನ್ನು ಇನ್ವಾಲ್ವ್ಮೆಂಟ್ ಮಾಡಿ ಅವರ ಮಕ್ಕಳಿಗೆ ಅದರಲ್ಲಿ ಒಂದು ಚಾನ್ಸ್ಗಳ ಕೊಟ್ಟು ಅವರೆಲ್ಲರೂ ಸೇರುವ ಹಾಗೆ ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮ. ಅದು ಬಹಳ ಒಂದು ಸಂತೋಷ ಮತ್ತೆ ಒಂದು ಸಂಭ್ರಮದ ಕಾರ್ಯಕ್ರಮ, ಫ್ಯಾಮಿಲಿ ಕಾರ್ಯಕ್ರಮ ಮಾಡ್ತೇವೆ. ಹಾಗೆ ರೀಸೆಂಟ್ಲಿ ನಾವು ಒಂದು ಫ್ಯಾಮಿಲಿ ಪಿಕ್ನಿಕ್ ಮಾಡಿದೆವು, ಬಹಳ ಒಂದು ಉತ್ತಮವಾದದ್ದು. ಎಲ್ಲ ಫ್ಯಾಮಿಲಿ ಅವರ ಮಕ್ಕಳ ಜೊತೆಯಲ್ಲಿ ಬಂದು ಅಲ್ಲಿ ಒಂದು ನಾವು ಗೋಳಿ ಅಂಗಡಿಯಲ್ಲಿ ಟಿಂಟಾನ್ ರಿಸಾರ್ಟ್ಗೆ ಹೋಗಿದ್ದೆ. ಒಂದು ಸಾಧಾರಣ 60-70 ಜನರು ನಮ್ಮಲ್ಲಿ ಬಂದಿದ್ರು. ಆ ದಿನ ಕೆಲವರು ಬರ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಬಂದವರು ಬಹಳ ಒಂದು ಉತ್ತಮ ರೀತಿಯಲ್ಲಿ ಒಂದು ಖುಷಿ ಪಟ್ರೆ ಎಲ್ರು. ಒಂದು ಇಡೀ ದಿನದ ಒಂದು ಕಾರ್ಯಕ್ರಮ ಅದು. ಅದೇ ತರ ಸ್ಪೋರ್ಟ್ಸ್ ಇವೆಂಟ್ ಮಾಡ್ತೇವೆ ನಾವು. ಇದೆಲ್ಲ ಫ್ಯಾಮಿಲಿಗಳಿಗೆ ಕೂಡ ಎಲ್ಲಾ ನಮ್ಮನೆಯದ್ದು ಸ್ಪೋರ್ಟ್ಸ್ಗಳು, ಮಕ್ಕಳು, ಹೆಂಗಸರು, ಡಾಕ್ಟರ್ಸು ಅಥವಾ ಡಾಕ್ಟರ್ ಹೆಂಡತಿ ಅಥವಾ ಡಾಕ್ಟರ್ ಗಂಡ, ಹೀಗೆ ಎಲ್ಲ ಸೇರಿಕೊಂಡು ಸ್ಪೋರ್ಟ್ಸ್ ಇವೆಂಟ್ ಕೂಡ ನಮ್ದು ಬಹಳ ಉತ್ತಮ ರೀತಿಯಲ್ಲಿ ಒಂದು ನಡೆಯುವಂತ ಕಾರ್ಯಕ್ರಮ. ಹಾಗೆ ಅದರ ಜೊತೆಯಲ್ಲಿ ಇನ್ಸ್ಟಾಲೇಷನ್ ಇರ್ಬೋದು, ಈ ಕಾರ್ಯಕ್ರಮಗಳೆಲ್ಲ ಅಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗ್ತದೆ. ಅದರಿಂದ ಫ್ಯಾಮಿಲಿ ಫೀಲ್ಸ್ ಹ್ಯಾಪಿ. ಅವರಿಗೆಲ್ಲ ಒಂದು ಬರುವಂತ ಕಾರ್ಯಕ್ರಮ, ಒಂದು ಸಂಭ್ರಮದ ಒಂದು ಕಾರ್ಯಕ್ರಮ ನಾವು IMA ಇಂದ ಕೊಡ್ತಾ ಇದ್ದೇವೆ. ಈಗ IMA ಇಂದ ಇದಷ್ಟು ವಿಚಾರಗಳು ಆಯಿತು. ಅದರ ಜೊತೆಗೆ ನಿಮ್ಮ ಜೊತೆಗೆ ಯಾರು ಕೈ ಜೋಡಿಸಿಕೊಂಡು ಇಂತಹ ಕೆಲಸ ಕಾರ್ಯವನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು, ಯಾಕೆ ಹೇಳಿದ್ರೆ ಇದು ಚಿಟಿಕೆ ಆಗ್ತದೆ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ಇಲ್ಲಿ ಬಹಳ ಕೈ ಸೇರುವವರು ಉತ್ತಮವಾದ ಒಂದು ಕ್ವಶನ್ ಅದು. ಯಾಕಂದ್ರೆ ಇಲ್ಲಿ IMA ಒಂದು ನಮ್ಮದೀಗ IMA ಅಲ್ಲಿ 300 ಜನ ಮೆಂಬರ್ಸ್ ಇದ್ದಾರೆ. ಹೌದು. ಇಲ್ಲಿ ಉಡುಪಿ ಸುತ್ತಮುತ್ತಲಿನವರು ಹಾಗೂ KMC ಮಣಿಪಾಲದಿಂದ ಒಂದು ಅಷ್ಟು ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ಒಂದು 300ಕ್ಕಿಂತ ಹೆಚ್ಚು ಜನ ಮೆಂಬರ್ಸ್ ಇದ್ದಾರೆ. ನಮ್ಮ ಮೊದಲಿನ ಒಂದು ಶಕ್ತಿ ಅಂದ್ರೆ ನಮ್ಮ ಮೆಂಬರ್ಸೇ. ಯಾವುದೇ ಕಾರ್ಯಕ್ರಮ ನಾವು ಮಾಡ್ಬೇಕಂತ ಹೇಳುವಾಗ ನಮ್ಮ ಮೆಂಬರ್ಸ್ ಬಹಳ ಚಂದ ರೀತಿಯಲ್ಲಿ ಕೈ ಜೋಡಿಸ್ತಾರೆ. ಆಮೇಲೆ ಗಳಿಗೆ ಒಳಗೆ ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈಗ ನಾವು ರೀಸೆಂಟ್ಲಿ ಒಂದು
ಕೈ ಇಲ್ಲದವರಿಗೆ ಆರ್ಟಿಫಿಷಿಯಲ್ ಕೈ ಕೊಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆವು. ಅದಕ್ಕೆ ಏನ್ ಹೇಳ್ತೇವೆ, ಬ್ಯಾಟ್ರಿ ಆಪರೇಟೆಡ್ ಪ್ರಾಸ್ಥೆಟಿಕ್ ಹ್ಯಾಂಡ್ ಅಂತ. ಇದು ರೋಟರಿ ಮಣಿಪಾಲದವರು, ಅದರಲ್ಲಿ 3 ಡಾಕ್ಟರ್ ನಮ್ಮ ಮೆಂಬರ್ಸೇ. ಹೌದು, ಅವರು 4-5 ಮಂದಿ ಡಾಕ್ಟರ್ಸ್ ಇದ್ದಾರೆ ನಮ್ಮ ಮೆಂಬರ್ಸ್. ಸೊ ಅವರು ಸೇರಿ IMA ಅವ್ರ ಜೊತೆಯಲ್ಲಿ ಸೇರಿ IMA ವಿತ್ ರೋಟರಿ ಸೇರಿಕೊಂಡು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಸಾಧಾರಣ 91 ಜನರಿಗೆ, ಕೈ ಇಲ್ಲದವರಿಗೆ ಪ್ರಾಸ್ಥೆಟಿಕ್ ಹ್ಯಾಂಡ್ ಕೊಟ್ಟು ಅವ್ರ ಕೈಯಿಂದ ಬರೆಯುವ ಹಾಗೆ, ಅವ್ರ ಕೈಯಿಂದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ, ಈವನ್ ಅವರು ಸ್ಕೂಟರ್ ಬಿಟ್ಟುಕೊಂಡು ಹೋಗುವಷ್ಟು ಆ ಕೈಗಳು ಸಹಾಯ ಮಾಡಿವೆ. ಅವರು ಅದಕ್ಕೆ ಪ್ರೇಮದ ಕೈಗಳು ಅಂತ ಒಂದು ಹೆಡ್ಡಿಂಗ್ ಕೊಟ್ಟಿದ್ರು ಆ ಒಂದು ಪ್ರಾಜೆಕ್ಟ್ಗೆ. ಬಹಳ ಒಂದು ಅತ್ಯುತ್ತಮವಾದ. ಯಾಕೆ ಕೇಳಿದ್ರೆ, ನೀವು ಹೇಳಿದ್ರಲ್ಲ ಯಾವ ಆರ್ಗನೈಸೇಷನ್ ಜೊತೆ, ಹೀಗೆ ನಮಗೆ ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, ಅಥವಾ ನಮ್ಮ ಎಸ್ಪೆಷಲಿ ನಮ್ಮ ಹಾಸ್ಪಿಟ್ಲ್ಗಳು ಇದು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಇಲ್ಲಿ ಉಡುಪಿಯಲ್ಲಿರುವಂಥ ಎಲ್ಲ ಹಾಸ್ಪಿಟ್ಲ್ಗಳು, KMC ಹಾಸ್ಪಿಟ್ಲು, ಎಲ್ಲರೂ IMA ಯಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಎಲ್ಲ ಕಾರ್ಯಕ್ರಮಗಳಿಗೆ ಅವರೆಲ್ಲ ಪಾರ್ಟ್ ಆಗ್ತಾರೆ. ಇನ್ನು ರೆಡ್ ಕ್ರಾಸ್ ಇದೆ, ಅವ್ರ ಜೊತೆಯಲ್ಲಿಯೂ ನಾವು ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ರೆಡ್ ಕ್ರಾಸ್ ಜೊತೆಯಲ್ಲಿ. ಇದರ ನಂತರ ಗವರ್ಮೆಂಟಿಂದ ಬಹಳಷ್ಟು ಕಾರ್ಯಕ್ರಮಗಳಿವೆ. DH ಆಫೀಸಿಂದ ಇರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಂದ ಇರ್ಬೋದು, ತಾಲೂಕು ಹಾಸ್ಪಿಟ್ಲು ಅಥವಾ PHCಗಳು, ಇವರೆಲ್ಲರೂ ನಾವು ಸೇರಿದಾಗ ನಮಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು IMA ಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಹೌದು. ಈಗ ಉಡುಪಿಯಲ್ಲಿ ಕರಾವಳಿಯ ಒಂದು ಘಟಕ ಅಂತಾಯಿತು. ಅದಲ್ಲದೆ ಬೇರೆ ಯಾವುದಾದ್ರೂ ಶಾಖೆಗಳು ನಮ್ಮ ಉಡುಪಿಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಇದೆಯಾ? ಇಲ್ಲ, ಸದ್ಯಕ್ಕೆ ಮಣಿಪಾಲದಲ್ಲಿ ಒಂದು ಬಹಳ ಮೊದಲು ಒಂದು ಸ್ಟಾರ್ಟ್ ಆಗಿತ್ತು. ಈಗ ಅದು ಕಂಪ್ಲೀಟ್ ಅಂದ್ರೆ ಫಂಕ್ಷನಿಂಗ್ ಕರೆಕ್ಟ್ ಆಗಲಿಲ್ಲ, ಅದು ಕಾರಣಾಂತರಗಳಿಂದ. ಆದರೆ ಹೆಚ್ಚಿನ ಮೆಂಬರ್ಸಿಗೆ ಉಡುಪಿಗೆ ತಗೊಂಡು ಬರ್ತಾ ಇದ್ದಾರೆ. ಇನ್ನು ಬ್ರಹ್ಮಾವರದಲ್ಲಿ ಒಂದಿತ್ತು, ಅದು ಈಗ ಮತ್ತೆ ರಿಜುವನೇಷನ್ ಆಗ್ತಾ ಇದೆ. ಇಲ್ಲಿಂದ ನಮಗೆ ಹತ್ತಿರ ಬರೋದು ಒಂದು ಕುಂದಾಪುರ, ಒಂದು ಕಾರ್ಕಳ, ಹೀಗೆ ಒಂದು ಕುಂದಾಪುರ, ಒಂದು ಕಾರ್ಕಳದಲ್ಲಿ ಒಂದು IMA ಇದೆ. ಅದರ ನಂತರ ಇರುವುದು ಮಂಗಳೂರು. ನಮ್ಮ ಏರಿಯಾದಲ್ಲಿ ಅದಷ್ಟೇ ಇರುವಂಥದ್ದು. ಇದಷ್ಟು ಇದೆ. ಈಗ ಭಾರತೀಯ ವೈದ್ಯ ಸಂಘ ಇದರ ಮುಂದಿನ ಭವಿಷ್ಯದ ಒಂದಷ್ಟು ಯೋಜನೆಗಳು ಏನಿರಬಹುದು ಅಂತ ಯಾಕೇಳಿದ್ರೆ, ಇಲ್ಲಿಯವರೆಗೆ ನೀವು ಹಲವಷ್ಟು ಸಾಮಾಜಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ವೈದ್ಯಕೀಯವಾಗಿ ಜನರಿಗೆ ಒಂದಷ್ಟು ವಿಚಾರವನ್ನು ತಲುಪಿಸುವಂಥದ್ದಾಗಿರ್ಬೋದು, ಮೂಲಭೂತವಾಗಿ ಏನು ಮಾಡಬೇಕು ರೋಗ ಲಕ್ಷಣಗಳು ಬಂದಾಗ ಅಂತ ಹೇಳುವಷ್ಟು ಹಲವಷ್ಟು ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದ್ದೀರಿ. ನಿಮ್ಮ ಸಂಸ್ಥೆಯಿಂದ ನಡೀತದೆ ಅನ್ನುವ ಹಾಗೆ ಇನ್ನೂ ಸಹ ಏನು ಭವಿಷ್ಯತ್ತಿನಲ್ಲಿ ಯೋಜನೆಗಳನ್ನು ಹಾಕಿಕೊಂಡಿದೆ IMA ಅಂತ? ಇದುವರೆಗೆ ಹೇಳಿದ ಎಲ್ಲ ಕಾರ್ಯಕ್ರಮಗಳು ಜೊತೆ ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾರೆ. ಅಂದ್ರೆ ಆಗ CMEಗಳು ಎಲ್ಲ ಹೇಳಿದೆ. ಇನ್ನು ನಾವೀಗ ಯೋಚನೆ ಮಾಡ್ತಾ ಇರುವಂತದ್ದು ಕೆಲವು ಸಮಾಜದಲ್ಲಿ ಮಾಡುವಂತ ಕಾರ್ಯಕ್ರಮ, ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ಸ್. ಈಗ ಈ ವಾರದಲ್ಲೇ ಆದಿತ್ಯವಾರ ಒಂದು ಮೆಗಾ ಕ್ಯಾಂಪ್ ಅನ್ನು ನಾವು ರಾಜಾಂಗಣದಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಲಯನ್ಸ್ ಕ್ಲಬ್ ಮತ್ತೆ ಸ್ವಾಮೀಜಿಗಳು ಎಲ್ಲ ಸಂಪೂರ್ಣವಾಗಿ ಸೇರಿ, ಬಡಗು ಬಿಟ್ಟು ಎಲ್ಲರೂ ಸೇರಿಕೊಂಡು, ಕಸ್ತೂರ್ಬಾ ಹಾಸ್ಪಿಟಲ್ ಎಲ್ಲ ಸೇರಿಕೊಂಡು ಒಂದು ಮೆಗಾ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸ್ಪೆಷಲಿಸ್ಟ್ಗಳು ಅಲ್ಲಿ ಬಂದು ಬೋನ್ ಡೆನ್ಸಿಟಿ ಕ್ಯಾಂಪ್, ಅಲ್ಲಿ ನಾವು ಅದರ ಒಂದು ಅರೇಂಜ್ಮೆಂಟ್ ಮಾಡಿದ್ದೇವೆ. ಲ್ಯಾಬೊರೇಟರಿ ಅವರಿಗೆ ಶುಗರು ಇದನ್ನೆಲ್ಲ ಚೆಕ್ ಮಾಡುವಂಥದ್ದು, ಹೀಗೆ ಮತ್ತೆ ಕಣ್ಣಿನ ಡಾಕ್ಟರು, ದಂತ ವೈದ್ಯರು, ಇವರೆಲ್ಲರೂ ಸೇರಿ ಅಂಡರ್ ಒನ್ ರೂಫ್ ಒಂದು ಮೆಗಾ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಇದು ಮೊದಲೇ ನಮ್ಗೀಗ ಇನ್ನು ಈ ವಾರದಲ್ಲಿ ಆಗುವ ಸಾರ್ವಜನಿಕರಿಗೆ ಹೌದು. ಅದರ ಜೊತೆಯಲ್ಲಿ ನಾವು ಬೋನ್ ಡೆನ್ಸಿಟಿ ಕ್ಯಾಂಪ್ ಅನ್ನು ಆಗಾಗ 1-2 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೇವೆ. ಲಿವರ್ ಇದ್ದು ಫೈಬ್ರೋ ಸ್ಕ್ಯಾನ್ ಅಂತ ಕೆಲವು ಕ್ಲಿನಿಕ್ಗಳು ಅದನ್ನು ಮಾಡ್ತೇವೆ. ಆಮೇಲೆ ಇನ್ನು ನೆಕ್ಸ್ಟ್ ಬರುವಂತದ್ದು, ನಾವೊಂದು ವೈದ್ಯರ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ವೈದ್ಯರ ಸಾಹಿತ್ಯ ಸಮ್ಮೇಳನ ಅಂದ್ರೆ ಬಹಳಷ್ಟು ವೈದ್ಯರು ಬರಹಗಳನ್ನು ಬರೀತಾರೆ, ಬುಕ್ಸ್ ಬರೀತಾರೆ, ಅಂತವರನ್ನು ಒಟ್ಟು ಸೇರುವಂತ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡುವುದಿದೆ. ಹಾಗೆ ಒಂದು ಸ್ಪೋರ್ಟ್ಸ್ ಡೇ ನಮ್ದು ಆಗ್ಲಿಕ್ಕಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಮನಸ್ಸಲ್ಲಿದೆ ಜನರಿಗೆ. ಆಮೇಲೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್, ಅದು ವರ್ಷದಲ್ಲಿ ನಾವು 2-3 ಕಡೆಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೇವೆ. ಇಲ್ಲಿ ಅಂಬಲ್ಪಾಡಿ ಒಂದು ದೇವಸ್ಥಾನದ ಅವರ ಜೊತೆಯಲ್ಲಿ ಕೂಡ ನಾವು ಮಾಡ್ತೇವೆ, ಬೇರೆ ಆಸ್ಪತ್ರೆಯವರ ಜೊತೆಯಲ್ಲಿ ಕೂಡ ನಾವು ಅದನ್ನು ಮಾಡ್ತೇವೆ. ಸೊ ಅದು ಬ್ಲಡ್ ಡೊನೇಷನ್ ಕ್ಯಾಂಪ್. ಇದೆಲ್ಲ ನಮ್ಮ ಬಹಳ ಮುಖ್ಯವಾದ ಕ್ಯಾಂಪ್ಗಳು ಮಾಡುವಂಥದ್ದು. ಮೆಡಿಕಲ್ ಕ್ಯಾಂಪ್ ಇದೆ, ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ, ಆಮೇಲೆ ಇನ್ನು ನಾನು ಹೇಳಿದಾಗೆ ವೈದ್ಯರ ಸಾಹಿತ್ಯ ಸಮ್ಮೇಳನ ಇದೆ, ಸ್ಪೋರ್ಟ್ಸ್ ಪ್ರೋಗ್ರಾಮ್ ಇದೆ, CMEಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದಿಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ನಮ್ಮ ಅವಧಿಯಲ್ಲಿ ಮುಂದೆ ಆಗುವಂತ ಕಾರ್ಯಕ್ರಮಗಳು.
ಸರ್, ಈಗ ನಿಮ್ಮ ಸಂಸ್ಥೆಯ ಒಂದಷ್ಟು ರೂಪುರೇಷೆಗಳನ್ನು ಅಥವಾ ಅದರ ಬಗ್ಗೆ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗಾಗಿ ಹೇಳಿದ್ರಿ. ಅದರ ಜೊತೆಗೆ ಭವಿಷ್ಯತ್ತಿನ ಒಂದಷ್ಟು ಯೋಜನೆಗಳ ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮವೂ ಸಹ ಒಂದು ಸೇರ್ತದೆ ಅನ್ನೋದು ನನ್ನ ಒಂದು ಏನು ಆಲೋಚನೆ. ಅದ್ರ ಬಗ್ಗೆ ನೀವೇ ಹೇಳಿದ್ರೆ ಬಹಳ ಚಂದ ಅಂತ ಕಾಣ್ತದೆ. ಬಹಳ ಮುಖ್ಯವಾಗಿ ನೀವು ಹೇಳಿದ್ರಿ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಕೂಡ ನಾವು ನಮ್ಮ ವೈದ್ಯಕೀಯ ಸಂಘದವರು ಮೊದಲು ಕೂಡ ಇದನ್ನು ಮಾಡಿಕೊಂಡು ಬಂದವರೇ. ಅದರಿಂದ ಈ ವರ್ಷದಲ್ಲಿ ನಾನು ಕೇಳಿದಾಗ ಅದಕ್ಕೆ ಬಹಳ ಒಂದು ಖುಷಿಯಿಂದ ಅದನ್ನು ನಾವು ಒಪ್ಪಿದ್ದೀರಿ ನೀವು. ಅದರಿಂದ ಇವತ್ತು ನಾವು ಇದು ಮೊದಲನೇ ಒಂದು ಸಂಚಿಕೆ. ಹೀಗೆ ನಾನು ನಮ್ಮ ವೈದ್ಯರೆಲ್ಲ ಮಳಿ ಎಲ್ಲಾ ನಮ್ಮನೆಯ ಸ್ಪೆಷಲಿಸ್ಟ್ ಇದ್ದಾರೆ. ಯಾವ ಬ್ರಾಂಚ್ ನಮ್ಮ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆಯ ಒರೇಟರ್ಸ್ ಇದ್ದಾರೆ, ಮಾತಾಡೋರಿದ್ದಾರೆ. ಸೊ ನಾನು ಎಲ್ಲರನ್ನೂ ವಾರಕ್ಕೆ ಒಬ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬೇರೆ ಬೇರೆ ಒಂದು ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಜನರಿಗೋಸ್ಕರ ಜನರ ಮುಂದೆ ಇಡ್ಲಿಕ್ಕೆ ನಮ್ಮ ವೈದ್ಯರು ಬರ್ತಾರೆ. ಸೊ ನನ್ನ ಒಂದೇ ಒಂದು ಕಳಕಳಿಯ ವಿನಂತಿ ಏನಂದ್ರೆ ಪ್ರತಿ ಒಬ್ರು ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗವನ್ನು ಪಡಿಬೇಕು. ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ ನಮ್ಮ ನಂಬರ್ಸ್ಗಳು ಯಾವಾಗಲೂ ಇಲ್ಲಿ ಲಭ್ಯವಿರ್ತದೆ. ಅವರು ಉಡುಪಿ ಚಾನಲ್ಗೆ ಕನೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ವೈದ್ಯರನ್ನು ಕನೆಕ್ಟ್ ಮಾಡಬಹುದು. ಯಾಕಂದ್ರೆ ಇದು ನಮ್ಮ ಉದ್ದೇಶ ಬರೀ ನಾವು ನಮ್ಮ ಬಗ್ಗೆ ಹೇಳುವುದಲ್ಲ, ಇದು ಇಲ್ಲಿ ಜನರಿಗೆ ಉಪಯೋಗ ಬೇಕಾದಂತ ಮಾಹಿತಿಯನ್ನು ನಾವು ಹೇಳಲಿಕ್ಕೆ ನಮ್ಮ ಡಾಕ್ಟರ್ಸ್ ಬರ್ತಾರೆ ಎವ್ರಿ ವೀಕ್. ಸೊ ಅದರಿಂದ ಬಹಳ ಒಂದು ಆರೋಗ್ಯ ಮಾಹಿತಿ ಕಾರ್ಯಕ್ರಮ ನಮ್ಮ IMA ವೈದ್ಯರಿಂದ ಅಂತೇಳಿ ಈ ಕಾರ್ಯಕ್ರಮವನ್ನು ನೀವು ಮುಂದುವರಿಸಿಕೊಂಡು ಹೋಗ್ಬೇಕಂತ ನಾನು ಖುಷಿ ಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಸರ್. ಯಾಕೆ ಹೇಳಿದ್ರೆ ಯಾವುದೇ ಒಂದು ಕೆಲಸ ಆಗಲಿ ಅದಕ್ಕೆ ನಮ್ಮ ಒಂದು ಸಣ್ಣ ಸಹಾಯ ಆಗ್ತದೆ ಅಂತಿದ್ರೆ ಯಾವಾಗಲೂ ನಾವು ಮುಂದೆ ಇರಬೇಕಂತೆ. ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಆರೋಗ್ಯ ಅಂತ ಹೇಳೋದು ಹದಗೆಡುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ ಇದ್ದೇ ಇರ್ತದೆ. ಮನೆಯಲ್ಲೇ ಕೂತ್ಕೊಂಡು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಬರುವಂತಹ ಅದೆಷ್ಟೋ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಅದಕ್ಕೆ ಸೂಕ್ತವಾದ ಯಾವ ಡಾಕ್ಟ್ರನ್ನು ಕೂಡ ನೀವು ಹೋಗಿ ಭೇಟಿಯಾಗ್ಬೋದು ಅನ್ನುವಂಥ ವಿಚಾರ ಆಗಿರ್ಬೋದು, ಅಥವಾ ನಾವು ಹೇಳುವಂಥ ಲಕ್ಷಣಗಳಾಗಿರ್ಬೋದು, ಅದು ನಿಮ್ಮಲ್ಲಿದ್ದರೆ ಅದೇ ಕಾಯಿಲೆಯೋ ಹೌದೋ ಅಲ್ವೋ ಅಂತ ಹೇಳ್ಕೊಂಡು ನೀವು ತಿಳ್ಕೊಂಡು ವೈದ್ಯರನ್ನು ಭೇಟಿಯಾಗಲಿಕ್ಕೆ ನಾವು ಒಂದು ಮಧ್ಯ ತಂತು ಆಗ್ತೇವೆ, ಸೇತುವೆ ಆಗ್ತೇವೆ ಅಂತ ಹೇಳ್ಕೊಂಡು ಆ ಸೇತುವೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ವೀಕ್ಷಕರು ಅನ್ನುವ ಆಶಯ ಕೂಡ ನಮ್ಮಲ್ಲುಂಟು ಅಂತ ಹೇಳ್ತಾ ಒಂದು ಮಾತುಂಟು ಸರ್, ವೈದ್ಯೋ ನಾರಾಯಣ ಹರಿಹಿ ಅಂತ. ಅದೇ ಒಂದು ಭಾವದಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಲ್ಲಿಯ ತನಕ ನೀವು ನಿಮ್ಮ ವೈದ್ಯಕೀಯ ಸಂಘದ ಒಂದಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಿ. ಈ ಸಂಚಿಕೆಯ ಪ್ರಾರಂಭ ಅಂತ ಹೇಳಿದ್ರೆ ಮೊದಲ ಒಂದು ದಿನದಲ್ಲಿ ಒಂದು ಸಣ್ಣ ಆರೋಗ್ಯದ ವಿಚಾರದ ಬಗ್ಗೆ ನಾವು ಮಾತಾಡುವ ಅಂತ ಹೇಳ್ತಾ, ತಾವು ಮೊದಲೇ ಎಲುಬು ಮತ್ತು ಮೂಳೆಯ ತಜ್ಞರು. ಎಲ್ಲಿ ಕೇಳಿದ್ರೆ ಸಹ ಹಾಗೆ ಈಗ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ, ಯಾಕೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬಂದ ಮಗು ಕೂಡ ಅದರ ಹತ್ರ ಕೇಳಿದರೆ ಏನಾಯಿತು ಅಂತ ಕೇಳಿದರೆ ನನಗೆ ಗಂಟು ನೋವು, ಕೈ ನೋವು, ಕಾಲು ನೋವು ಅಂತ ಹೇಳ್ತದೆ. ಅಲ್ಲಿಂದ ಹಿಡಿದು ಇನ್ನು 99 ವರ್ಷದವರು ಇದ್ರು ಕೂಡ ಅವ್ರ ಹತ್ರ ಕೇಳಿದಾಗ ಹೇಳಿದು ಏನಿಲ್ಲ ಮಗು, ಕೈ ಕಾಲು ನೋವು ಅಂತ ಹೇಳ್ತಾರೆ. ಅದರಿಂದ ಇವತ್ತು ಈ ಮೊಣಕಾಲು ಗಂಟು ನೋವು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ತಾ ಹೋಗುವ ಡಾಕ್ಟ್ರೆ. ಈಗ ಈ ಮೊಣಕಾಲು ಗಂಟು ನೋವು ಹೇಗೆ ಬರ್ತದೆ, ಯಾಕೆ ಬರ್ತದೆ, ಯಾವುದರಿಂದ ಬರ್ತದೆ ಅಂತ ಹೇಳುವ ಒಂದು ಸಂಕ್ಷಿಪ್ತವಾದಂಥ ವಿವರವನ್ನು ನಮ್ಮ ವೀಕ್ಷಕರಿಗೆ. ಖಂಡಿತವಾಗಿ ನೀವು ಹೇಳಿದ ಹಾಗೆ ಮೊಣಕಾಲು ನೋವು ಬಹಳಷ್ಟು ಕಾಮನ್ ಆಗಿಬಿಟ್ಟಿದೆ. ಹೌದು, ನೀವು ಹೇಳಿದ ಕರೆಕ್ಟ್. ಸಣ್ಣ ಮಕ್ಕಳಿಂದ ಹಿಡಿದು ಶಾಲೆಗೆ ಹೋಗೋ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳು, ದೊಡ್ಡವರು, ಪ್ರಾಯ ಆದವರು ಎಲ್ರಿಗೂ ಮೊಣಕಾಲು ನೋವು ಇದೆ. ಹೌದು, ನಾವು ದಿನಕ್ಕೆ ಒಂದು 25-50 ಪೇಷಂಟ್ ನೋಡಿದ್ರೆ ಅದ್ರೊಂದು 15ರಿಂದ 20 ಪೇಷಂಟ್ ಮೊಣಕಾಲಿನ ನೋವನ್ನು ಇರ್ತಾರೆ, ಒಂದು 15 ಮಂದಿ ಬೆನ್ನು ನೋವನ್ನು ಇರ್ತಾರೆ. ಇದಕ್ಕೆ ನಾನು ಯೋಚನೆ ಮಾಡೋದಂದ್ರೆ ಈಗಿನ ಕಾರಣ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ಮುಖ್ಯ ಕಾರಣ. ಇದು ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್, ನಮ್ಮ ಆಕ್ಟಿವಿಟಿಗಳು ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಜನರಿಗೆ ಸುಖ ಜಾಸ್ತಿ, ನಿಜ, ಆಕ್ಟಿವಿಟಿಗಳು ಕಡಿಮೆ. ಸ್ವಲ್ಪ ಪೋರ್ಷನ್ ಬಿಟ್ರೆ ಉಳಿದವರು ಯಾರು ಎಕ್ಸರ್ಸೈಸ್ ಮಾಡೋರಿಲ್ಲ, ಉಳಿದವರು ಅವರ ಆಹಾರದ ಬಗ್ಗೆ ಗಮನ ಇಟ್ಟುಕೊಳ್ಳೋರಿಲ್ಲ. ಹೀಗಾಗಿ ಸಣ್ಣ ಮಕ್ಕಳಲ್ಲಿಯೂ ಇಂಥ ನೋವು ಸ್ಟಾರ್ಟ್ ಆಗ್ತಾ ಇದೆ. ಈಗ ನಾವು ಮೊದಲು ಹೇಳೋದಾದ್ರೆ ಬರೀ ಇವತ್ತು ನಾನೀಗ ಕಾಲು ಗಂಟಿನ ಬಗ್ಗೆ ಮಾತ್ರ ಮಾತಾಡುವ, ಯಾಕಂದ್ರೆ ಇವತ್ತು ನಮ್ಮ ಸಂಚಿಕೆಯಲ್ಲಿ ಅದನ್ನೊಂದಷ್ಟು ಕವರ್ ಮಾಡುವಂತ ನಾನು ಆಶಿಸ್ತೇನೆ. ಈಗ ಮುಖ್ಯವಾಗಿ ನಮ್ಮ ಗಂಟು ಏನಿದೆ, ಕಾಲಿನ ಮೊಣಕಾಲು ಗಂಟು, ಇದು ಒಂದು ಬಹಳ ಮುಖ್ಯವಾದ ಗಂಟು ನಮ್ಮ ದೇಹದಲ್ಲಿ. ಅದರ ಕೆಲಸ ಕೂಡ ತುಂಬಾ ಇದೆ. ಅಂದ್ರೆ ಅದರ ಭಾರವನ್ನು, ನಮ್ಮ ದೇಹದ ಭಾರವನ್ನು ತಗೊಳ್ಬೇಕು, ಒಳ್ಳೆ ಮೂಮೆಂಟ್ ಕೊಡಬೇಕು. ಯಾಕಂದ್ರೆ ಅದು ಒಳ್ಳೆ ಒಂದು ಗಂಟು, ನಮ್ಗೆ ನಡಿಲಿಕ್ಕೆ, ಓಡ್ಲಿಕ್ಕೆ ಪ್ರತಿಯೊಂದು ಕಡೆಯಲ್ಲಿ ಬೇಕಾದ ಗಂಟು. ಹೀಗಾಗಿ ಅದು ಯಾವಾಗಲಾದ್ರೂ ಅದಕ್ಕೆ ತೊಂದರೆ ಆಗೋದು ಜಾಸ್ತಿ. ಈಗ ನಾವು ಏನು
ಈ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಈಗ ಅದರ ಬಗ್ಗೆನೇ ನಾವು ಮಾತಾಡಿದ್ರೆ ಮೊಣಕಾಲು ಗಂಟಿನ ಆರ್ಥ್ರೈಟಿಸ್ ಇದೀಗ ಬಹಳ ಕಾಮನ್. ಯಾರಿಗೆ ಕೇಳಿ ನಂಗೆ ಆರ್ಥ್ರೈಟಿಸ್ ಉಂಟು ಅಂತ ಹೇಳ್ತಾರೆ. ಇಲ್ಲಿ ಈ ಆರ್ಥ್ರೈಟಿಸ್ ಅಂದ್ರೆ ಏನಂದ್ರೆ ಏಜ್ ಆಗುವಾಗ ನಮ್ಮ ಗಂಟಿನ ಮೇಲಿರುವಂತಹ ಒಂದು ಪದರ ಇರ್ತದೆ, ಕಾರ್ಟಿಲೇಜ್ ಅಂತ, ಅದು ಸವಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಎಲ್ಲ ಕಡೆ ಇರ್ತದೆ ಅದು ಕಾಲಿನಲ್ಲಿ, ಯಾಕಂದ್ರೆ ನಾವು ನಡೆಯುವುದು ಎಲ್ಲ ಕಾರಣಗಳಿಂದ ಅಲ್ಲಿ ಗಂಟು ಸವಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಗಂಟು ಸವಿದಾಗ ಎಲುಬು ಹೊರಗೆ ಬಂದು ಅದು ಒಂದಕ್ಕೊಂದಾಗಿದಾಗ ನೋವು ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಇದಕ್ಕೆ ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಈ ಕನ್ನಡದಲ್ಲಿ ಕರೆಕ್ಟ್ ಆಗಿ ಹೇಳಿದ್ರೆ ಅಸ್ಥಿ ಸಂಧಿವಾತ ಅಂತ ಹೇಳ್ತಾರೆ. ಇದಕ್ಕೆ ನೀವು ಅಸ್ಥಿ ಸಂಧಿವಾತ ಹೇಳುವಾಗ ನಿಮ್ಗೆ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಕೆಲವರು ಹೇಳ್ತಾರೆ, ಅದು ಇನ್ನೊಂದು ನಮೂನೆದು. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಅದರಲ್ಲಿ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂದ್ರೆ ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಲ್ಲ, ಅದು ಏಜ್ ರಿಲೇಟೆಡ್ ಅಲ್ಲ, ಅದು ಯಂಗರ್ ಜನರಿಗೆ ಬರುವಂತದ್ದು. ಅದು ಯಾವ ಕಾರಣ? ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಹೇಳ್ತೇವೆ ನಾವು. ಇಮ್ಯುನಿಟಿ ರಿಲೇಟೆಡ್. ಅದು ನಮ್ಮ ದೇಹದಲ್ಲಿರುವಂತಹ ಒಂದು ಕಾರಣದಿಂದ ಒಂದು ಆಂಟಿಬಾಡಿ ಇದ್ದು ಅದರಿಂದ ಆಂಟಿಜನ್ ಆಗಿಕೊಂಡು ಅದು ಅಲ್ಲಿ ಯಾವುದೋ ಗಂಟಿಗೆ ಡ್ಯಾಮೇಜ್ ಮಾಡ್ತದೆ. ಅದು ಅಲ್ಲಿ ಗಂಟಿಗೆ ಡ್ಯಾಮೇಜ್ ಮಾಡಿದಾಗ ಅಲ್ಲಿ ಬೇರೆ ರೀತಿಯಲ್ಲಿ ಗಂಟಿ ನೋಡಿರ್ಬೋದು, ಬಹಳಷ್ಟು ಮಂದಿ ಬೆರಳುಗಳೆಲ್ಲ ವಕ್ರ ಆಗಿರುವಂತದ್ದು, ಅದು ರುಮೆಟಾಯ್ಡ್ ಆರ್ಥ್ರೈಟಿಸ್. ಅದರಲ್ಲಿ ಕೂಡ ನೋವು ಅಂತ ಹೇಳುದು ಇರ್ತದೆ. ಅದರಲ್ಲೂ ತುಂಬಾ ನೋವು ಇರ್ತದೆ, ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಅದು ಹೆಚ್ಚಾಗಿ ಗಂಟು ಕೈಗೆಲ್ಲ ಅಟ್ಯಾಕ್ ಆದಾಗ ಕೈ ಬೆರಳೆಲ್ಲ ಓರೆ ಆಗುವುದು, ಇಲ್ಲೆಲ್ಲ ಬೆರಳು ಜಾರುವುದು, ಅದೆಲ್ಲ ತುಂಬಾ ಕಾಮನ್ ರುಮೆಟಾಯ್ಡ್ ಆರ್ಥ್ರೈಟಿಸ್. ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಕೆಲವು ಸಾರಿ ತನ್ನಷ್ಟಕ್ಕೆ ಗುಣ ಆಗ್ತದೆ. ಆಸ್ಟಿಯೋ ಆರ್ಥ್ರೈಟಿಸ್ ಎಂಬುದು ಡಿಜೆನರೇಟಿವ್ ಆರ್ಥ್ರೈಟಿಸ್, ನಮ್ದು ಈ ಕಾರ್ಟಿಲೇಜ್ ಸೌದು ಆಗುವಂಥದ್ದು. ಸೊ ಅದರಿಂದ ಇದು ಮುಖ್ಯವಾಗಿ ಒಂದು ಏಜ್ ಕಾರಣ, ಏಜ್ ರಿಲೇಟೆಡ್. 40 ವರ್ಷದ ನಂತರ 50 ವರ್ಷದ ನಂತರ ಎಲ್ರಿಗೂ ಕಾಮನ್. ಆದ್ರೆ ಇದಕ್ಕೆ ನಾವು ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ಹೇಳ್ತೇವೆ. ಈಗ ಇದರಲ್ಲಿ ಏನಾಗಿದೆ, ಈಗ ಚಿಕ್ಕ ಮಕ್ಕಳದ್ದು ಮೊದಲು ಎಲ್ಲಿಯಾರು ಬಿದ್ದು ಗಂಟಿಗೆ ಪೆಟ್ಟಾದ್ರೆ ಅವರಿಗೆ 50 ವರ್ಷಕ್ಕಿಂತ ಮೊದಲೇ ಆರ್ಥ್ರೈಟಿಸ್ ಬರ್ತದೆ. ಫುಡ್ ವ್ಯತ್ಯಾಸ ಇದ್ದು ನಾವು ಉತ್ತಮವಾದ ಆಹಾರ ತಗೊಳ್ಳದೆ ಒಂದು ಯಾವುದು ಬೇಕು ಅದನ್ನು ಬಿಟ್ಟು ಬೇರೆ ಯಾವುದು ಜಂಕ್ ಫುಡ್ ಅಂತ ಅಂಥದ್ದೆಲ್ಲ ತಗೊಂಡಾಗ ಅದರಿಂದ ನಮ್ಮ ಕಾರ್ಟಿಲೇಜ್ಗೆ ಡ್ಯಾಮೇಜ್ ಆಗೋದು ಜಾಸ್ತಿ. ಅಂಥವರಿಗೆ ಬೇಗ ಆರ್ಥ್ರೈಟಿಸ್ ಬರ್ತದೆ. ಅದನ್ನು ನಾವೀಗ ನೋಡ್ತಾ ಇದ್ದೇವೆ. ಆಟ ಇರ್ಬೋದು, ಆಟದಲ್ಲಿ ಬಿದ್ದು ತಾಗಿ ಅಂಥವ್ರಿಗೆ ಬೇಗ ಆರ್ಥ್ರೈಟಿಸ್ ಬರ್ತದೆ. ಆದರೆ ನಾರ್ಮಲಿ ನಾವು ಮಾತಾಡಿದರೆ 50 ವರ್ಷದ ನಂತರ ಬರುವಂಥದ್ದು ಇದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಹೆಚ್ಚಾಗಿ. ಆದರೆ ಇದು ಎಗೈನ್ ಹೆಂಗಸರಲ್ಲಿ ಜಾಸ್ತಿ ಕಾಣ್ತದೆ ನಾವು ನೋಡಿದಾಗ. ಕಾರಣ ಏನಂದ್ರೆ ಅದರದೊಂದು ಹಾರ್ಮೋನಲ್ ಚೇಂಜಸ್ ಹೇಳ್ತೇವೆ ನಾವು. ಅದಕ್ಕೆ ವೆಯ್ಟ್ ಬಹಳ ಮುಖ್ಯವಾದ ಇನ್ನೊಂದು. ವೆಯ್ಟ್ ಜಾಸ್ತಿ ಇದ್ರೆ ಕೂಡ ಇನ್ನೊಂದು ಫ್ಯಾಕ್ಟರ್. ಸೊ ಇನ್ನು ಹೆರಿಡಿಟ್ರಿ ಕೂಡ ಕೆಲವರಿಗೆ ಇರ್ತದೆ, ಬಹಳ ಕಡಿಮೆಯಲ್ಲಿ. ಹೌದು, ಅಂದ್ರೆ ಈಗ ಮನೆಯಲ್ಲಿ ಯಾರಿಗಾದ್ರೂ ಅದು ಆಸ್ಟಿಯೋ ಆರ್ಥ್ರೈಟಿಸ್ ಇದ್ದು ಅವರಿಗೆ ಕಾಲು ಓರೆ ಆಗಿದೆ ಹಾಗಿದ್ರೆ ಅದು ನೆಕ್ಸ್ಟ್ ಇದಕ್ಕೆ ಬರುವಂತ ಚಾನ್ಸಸ್ ಕೂಡ ಇರ್ತದೆ. ಅದು ಸೊ ಅದು ಹೆರಿಡಿಟ್ರಿ ಒಂದು, ಏಜ್ ಒಂದು, ಮತ್ತೊಂದು ಮೇಲ್ ಆರ್ ಫೀಮೇಲ್. ಅದರಲ್ಲಿ ಫೀಮೇಲಿಗೆ ಜಾಸ್ತಿ ನೋಡ್ತೇವೆ. ಮತ್ತೆ ಆಕ್ಟಿವಿಟಿ ಅಂದ್ರೆ ಜಾಗಿಂಗ್ ಅಥವಾ ಅಂದ್ರೆ ಸ್ಟ್ರೇನಿಯಸ್ ಆಕ್ಟಿವಿಟಿ ಮಾಡುವವರಿಗೆ ಕೂಡ ಎಲ್ಲಾರು ಡ್ಯಾಮೇಜ್ ಆದಾಗ ಅಂತವರು ಈ ಕ್ರೀಡಾಪಟುಗಳಿಗೆ ಜಾಸ್ತಿ ಈ ತರದ ಒಂದು ಸಮಸ್ಯೆ ಬರಬಹುದಾ? ಇಲ್ಲಿ ಕ್ರೀಡಾಪಟುಗಳು ಅಥವಾ ನಾನು ಎಷ್ಟೋ ಸಾರಿ ನೋಡುದು, ನಮ್ಮ ಹಳೆ ಕಾಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವಂತಹ ಇವರು ಇರ್ತಾರೆ, ಅವರು 75-80 ವರ್ಷ ಹೋಗಿ ಬರುವಾಗಲೂ ಅವರ ಗಂಟುಗಳು ತುಂಬಾ ಒಳ್ಳೇದಿರ್ತದೆ. ಎಲ್ಲಿ ಬರ್ತದೆ ಅಂದ್ರೆ, ಈಗ ನೀವು ಕ್ರೀಡಾಪಟು ಅಂತ ಹೇಳಿದ್ರಿ, ಕ್ರೀಡಾಪಟುಗಳು ಉತ್ತಮವಾಗಿ ವಾರ್ಮಪ್ ಮಾಡಿ ಉತ್ತಮವಾದ ಒಂದು ಎಕ್ಸರ್ಸೈಸ್ ಮಾಡಿ ಅವರ ಮಸಲ್ಸ್ ಅನ್ನು ಜಾಯಿಂಟ್ ಅನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಂಡವರಿಗೆ ಏನೂ ಆಗೋದಿಲ್ಲ. ಆದ್ರೆ ಒಂದು ವೇಳೆ ಎಲ್ಲಿಯಾರು ಬಿದ್ದು ಅವರು ಸ್ಪೋರ್ಟ್ಸ್ ನಲ್ಲಿ, ಇದೆಲ್ಲ ಇಂಜುರೀಸ್ ಕಾಮನ್ ನಿಮ್ಗೆ ಗೊತ್ತಿದ್ದಾಗೆ, ಸ್ಪೋರ್ಟ್ಸ್ ನಲ್ಲಿ ಬೀಳುದು, ಆ ಟೈಮಲ್ಲಿ ಒಳಗಡೆ ಏನಾದ್ರು ಡ್ಯಾಮೇಜ್ ಆದ್ರೆ ಅಂತವರಿಗೆ ಆರ್ಥ್ರೈಟಿಸ್ ಬರ್ತದೆ. ಎಲ್ರಿಗೆ ಬರ್ಬೇಕು ಹೇಳಿಲ್ಲ, ಆದ್ರೆ ಯಾರು ಒಳ್ಳೆ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡಿಕೊಂಡು ಮಸಲ್ಸ್ ಅನ್ನು ಒಳ್ಳೆ ರೀತಿ ಇಟ್ಟುಕೊಳ್ತಾರೋ, ಯಾರು ಆ ಲಿಗಮೆಂಟ್ಗಳಿಗೆ ಡ್ಯಾಮೇಜ್ ಆಗದ ಹಾಗೆ, ಅಂದ್ರೆ ನಾನು ಎಲ್ರಿಗೆ ಹೇಳಲಿಕ್ಕಿದೆ, ಓಡುವ ಮೊದಲು ಅವರು ವಾರ್ಮ್ ಅಪ್ ಮಾಡಿಕೊಳ್ಬೇಕು. ಯಾವುದು ಆ ಪ್ರಿಪರೇಷನ್ ಹೇಳ್ತೇವೆ ನಾವು, ಅದಕ್ಕೆ ತಯಾರಿ ಇರಬೇಕು. ಸುಮ್ಮನೆ ನಾವು ಅದೇನು ಮಾಡ್ಲಿಕ್ಕೆ ಹೋದಾಗ ಹೆಚ್ಚು ಕಡಿಮೆ ಆಗೋದು ಜಾಸ್ತಿ. ತಯಾರಿ ಮಾಡ್ಕೊಳ್ಳದೆ ಪರೀಕ್ಷೆ ಬರೆದ್ರೆ ಫೇಲ್ ಆಗುತ್ತೆ. ಸ್ಪೋರ್ಟ್ಸ್ ಪೀಪಲ್ಗಳು ಅವ್ರು ದೇ ಗುಡ್ ನೋ, ಅವ್ರು ಮೊದಲೇ ಅದಕ್ಕೆ ತಯಾರಿ ಇರ್ತಾರೆ. ಒಬ್ಬ 100 ಮೀಟರ್ ಓಡುವವನು
ಅವನು ಅದಕ್ಕಿಂತ ಮೊದಲು ತಯಾರಿ ಮಾಡಿ ಅವನು ರೆಡಿ ಆಗಿರ್ತಾನೆ. ಸುಮ್ಮನೆ ಬಂದು 100 ಮೀಟರ್ ಓಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಂಥವರಿಗೆ ಏನಾಗುದಿಲ್ಲ. ಯಾರು ಬೀಳ್ತಾರೆ ಅದು ಅವರಿಗೆ ಡ್ಯಾಮೇಜ್ ಆಗಿರುತ್ತೆ, ಅಂಥವರಿಗೆ ಆರ್ಥರೈಟಿಸ್ ಬರೋದು ಸಾಮಾನ್ಯ. ಆರೋಗ್ಯ ವಾಹಿನಿ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ಳೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದರ ಲಕ್ಷಣಗಳು ಹೇಗಿರಬಹುದು ಅಂತ ಹೇಳಿದ್ರೆ ಒಂದಷ್ಟು ವಿಚಾರವನ್ನ ಇದರ ಜೊತೆಗೆ ಹೇಳಿದ್ರೆ ಅದ್ರ ವಿಶೇಷವಾಗಿ ಏನಾದ್ರೂ ಗುರುತಿಸುವಂತ ಲಕ್ಷಣಗಳಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಲಕ್ಷಣಗಳು ಬದಲಾವಣೆ ಇರಬಹುದು ಅನ್ನೋದು ನನ್ನ ಒಂದು ಕಲ್ಪನೆ. ಜನರಿಗೆ ಕೂಡ ಬಹಳ ಮುಖ್ಯವಾದದ್ದು ಅದು. ಜನರಿಗೆ ಕೂಡ ಗೊತ್ತಿರಬೇಕು. ಹೇಳ್ತಾರೆ ಇಲ್ಲ ನನ್ಗೆ ಆ ತರದ ಲಕ್ಷಣ ಇಲ್ಲ, ಅದು ಬೇರೆ ಯಾವ್ದೋ ಕಾಯಿಲೆ ಆಗಿರ್ಬಹುದು, ನಿನ್ಗೆ ಅದು ಉಂಟು ಅದಲ್ವೋ ಅಂತ. ಆ ತರದ ಒಂದು ಗೊಂದಲ ಕಾಮನ್ ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ವ್ಯಕ್ತಿಗೆ ನೋವು, ಪೇನ್, ಇದು ಮೇನ್. ಅದು ಸಾಧಾರಣ ವ್ಯಕ್ತಿ ನೋವು ಇಲ್ಲದಿದ್ರೆ ಯಾವುದನ್ನು ರೋಗ ಅಂತ ತಿಳ್ಕೊಳ್ಳುವುದಿಲ್ಲ. ನನ್ಗೇನು ತೊಂದರೆ ಇಲ್ಲ ಅಂತಾನೆ ಹೇಳ್ತಾರೆ. ಒಂದು ನೋವು ಅಂದ್ರೆ ಮಾತ್ರ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಯಾವುದೇ ಒಂದು ಸಣ್ಣ ನೋವಿದ್ರು ನೋವು ಹಿಡಿದುಕೊಂಡ್ರೆ ಡಾಕ್ಟರ್ ನೆನಪಾಗ್ತದೆ. ಒಂದು ನೋವು, ಕಾಲ್ಗಂಟಿನ ನೋವು. ಎರಡನೇದು ಕಾಲ್ಗಂಟು ದಪ್ಪ ಆಗುವಂಥದ್ದು, ಯಾವುದೇ ಕಾರಣಗಳಿಲ್ಲದೆ ಸ್ವಲ್ಪ ಟ್ವಿಸ್ಟ್ ಆಗಿರ್ಬೋದು, ಅದು ಗೊತ್ತಿರೋದಿಲ್ಲ ಅವರಿಗೆ. ಅಂತವರ ಕಾಲು ಗಂಟು ದಪ್ಪ ಆಗುವಂಥದ್ದು ಅದು ಒಂದು ಮುಖ್ಯವಾದ ಲಕ್ಷಣ. ದಪ್ಪ ಆಗಿದೆ, ಕಡೆ 2 ಕಾಲು ಅಥವಾ 1 ಕಾಲು ಅದು ನೋವಿದೆ, ದಪ್ಪ ಆಗಿದೆ. ಮೂರನೇದು ಮಡಚುವಾಗ ಅವರಿಗೆ ಸಂಪೂರ್ಣವಾಗಿ ಮಡಿಸ್ಲಿಕ್ಕೆ ಆಗುದಿಲ್ಲ. ಮೊದಲು ಕೆಳಗೆ ಕೂತ್ಕೊಳ್ಳುವವರಿಗೆ ಈಗ ನನಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅದು ಮುಖ್ಯವಾದ ಲಕ್ಷಣ. ಇನ್ನು ಬಹಳ ಮುಖ್ಯವಾದದ್ದು, ಹೀಗೆ ಕೂತ್ಕೊಂಡಿರ್ತಾರೆ, ಕೂತ್ಕೊಂಡು ಏಳುವಾಗ ಕಾಲಿಗೆ ನೋವು. ಇದು ಈಗ ನಮ್ಮ ಹತ್ರ ಬರುವ ತುಂಬಾ ಪೇಷಂಟ್ಗಳು, ನನಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಕೂತ್ಕೊಳ್ಳುವಾಗ ನೋವಿಲ್ಲ, ಏಳುವಾಗ ನೋವು ಆಗ್ತದೆ. ಇದು ಬಹಳ ಒಂದು ಮುಖ್ಯವಾದ ಒಂದು ಸಿಂಪ್ಟಮ್. ಸೊ ನೋವಿದೆ, ಸ್ವೆಲ್ಲಿಂಗ್ ಇದೆ, ಮತ್ತೆ ಕೂತ್ಕೊಂಡು ಏಳುವಾಗ ನೋವಿದೆ, ಮೂಮೆಂಟ್ಸ್ ಲಿಮಿಟೇಷನ್, ಮತ್ತೆ ಪೇನ್ಫುಲ್, ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಬೆಂಡ್ ಮಾಡುವಾಗ ನೋವು ಆಗ್ತದೆ. ಇದೆಲ್ಲ ಬಹಳ ಮುಖ್ಯವಾದ ಲಕ್ಷಣಗಳು. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಅಂದ್ರೆ, ಇನ್ನು ತುಂಬಾ ಜಾಸ್ತಿ ಆದವರಿಗೆ ಗಂಟು ಜಾರಿದಾಗೆ ಆಗುವಂಥದ್ದು. ನಡೆಯುವಾಗ ಗಂಟು ಜಾರಿದಾಗೆ ಬಿದ್ದಾಗೆ ಆಗ್ತೇನೆ, ಅದು ಕೂಡ ಒಂದು ಆರ್ಥರೈಟಿಸ್ ಅಡ್ವಾನ್ಸ್ಡ್. ಅದು ತುಂಬಾ ಜಾಸ್ತಿ ಆದಾಗ ಆ ಲೆವೆಲ್ವರೆಗೆ ಹೋಗ್ತದೆ. ನೀವೀಗ ಹೇಳುವಾಗ ನನ್ಗೊಂದು ಮಾತು ನೆನಪಾಯ್ತು. ಯಾರೋ ಒಬ್ರು ಹೇಳಿದ್ದನ್ನ ಕೇಳಿದ್, ನಡೆಯುವಾಗ ಈ ಗಂಟಲ್ಲಿ ಏನೋ ಒಂದು ಸೌಂಡ್ ಬರ್ತದೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಸಿಂಪ್ಟಮ್. ಅಂದ್ರೆ ಅದು ಸಿಂಪ್ಟಮ್ ಅಂತ ಹೇಳಿದ್ರೆ ಅದು ಒಂದು ಸಿಂಪ್ಟಮೇ. ಆದ್ರೆ ಕೆಲವರಿಗೆ ಅದು ಇಲ್ಲದೆ, ಏನೂ ಇಲ್ಲದೆ, ಆರ್ಥರೈಟಿಸ್ ಇಲ್ಲದೆಯೂ ಒಂದು ಸಣ್ಣ ಸೌಂಡ್ ಬರ್ತದೆ. ಅದನ್ನು ನಾವು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ಳುದಿಲ್ಲ, ಅದಕ್ಕೆ ನಾವು ಕ್ರೆಪಿಟಸ್ ಅಂತ ಹೇಳ್ತೇವೆ. ಆದ್ರೆ ಯಾರಿಗೆ ಅದು ನಾನು ಹೇಳಿದಾಗೆ ಬೋನ್ ಸವಿತದೆ, ಸೌದಾಗ ಒಂದು ಬೋನ್ ಇನ್ನೊಂದು ಬೋನ್ ತಾಗಿದಾಗ ಅದಕ್ಕೆ ಗ್ರೇಟಿಂಗ್ ಸೆನ್ಸೇಷನ್ ಅಂತ ಹೇಳ್ತೇವೆ ನಾವು, ಕಟಕಟ ಅಂತ ಕೇಳ್ತೇವೆ. ಆಮೇಲೆ ಅದ್ರ ಜೊತೆ ನೋವಿರ್ತದೆ. ಸುಮ್ಮನೆ ಶಬ್ದ ಬಂದ್ರೆ ಪ್ರಾಬ್ಲಮ್ ಇರುವುದಿಲ್ಲ, ನೋವಿದ್ರೆ ಈ ಆರ್ಥರೈಟಿಸ್ ಡೆವಲಪ್ ಆಗಿದೆ ಅಂತ ಅರ್ಥ. ಎಷ್ಟೋ ಮಂದಿಗೆ ಶಬ್ದ ಬರ್ತದೆ ಬೇರೆ ಕಾರಣಗಳಿಂದ, ಬಟ್ ಅದರಲ್ಲಿ ಆರ್ಥರೈಟಿಸ್ ಅಂತಲ್ಲ. ಆದರೆ ಯಾರಿಗೆ ಶಬ್ದದ ಜೊತೆಯಲ್ಲಿ ನೋವು ಬರ್ತದೆ ಅಂತವರಿಗೆ ಆರ್ಥರೈಟಿಸ್ ಡೆವಲಪ್ ಆಗ್ತಾ ಇದೆ ಅಂತ ನಾವು ತಿಳಿತೇವೆ. ಸೊ ಇದು ಬಹಳ ಮುಖ್ಯವಾದ ಒಂದು ಸೌಂಡ್. ನಡೆಯುವಾಗ ಸೌಂಡ್ ಅಥವಾ ಕೂತ್ಕೊಂಡು ಹೇಳುವಾಗ ಕಟ್ಕ ಆಗೋದು, ಆ ಸೌಂಡ್ಗೆ ಬೇರೆ ಕೆಲವು ಕಾರಣ ಇದೆ. ಆದ್ರೆ ನೋವಿದ್ರೆ ನಾವು ಆರ್ಥರೈಟಿಸ್ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಈಗ ಲಕ್ಷಣವನ್ನ ಹೇಳಿದ್ರಿ, ಆದ್ರೆ ಸಹ ತಕ್ಷಣಕ್ಕೆ ವೈದ್ಯರ ಹತ್ರ ಬರುವುದು ತುಂಬಾ ವಿರಳ. ನಿಮ್ಮ ಹತ್ತಿರ ಬರುವಂತ ರೋಗಿಗಳಾಗಿರ್ಬೋದು, ಯಾವ ಒಂದು ಹಂತದಲ್ಲಿ ಬರ್ತಾರೆ ಅಂದ್ರೆ, ಪ್ರಥಮ ಅವರಿಗೆ ಆ ನೋವು ಅಂತ ಹೇಳುದು ಶುರುವಾದಾಗ ಬರ್ತಾರ, ಅಥವಾ ಒಂದು ಮಧ್ಯಮ ಹಂತಕ್ಕೆ ಬಂದಾಗ, ಅಥವಾ ಇನ್ನು ನನಗೆ ಹೆಜ್ಜೆ ಇಡ್ಲಿಕ್ಕೆ ಆಗುವುದೇ ಇಲ್ಲ ಅನ್ನುವ ಒಂದು ಸಮಯ ಬಂದಾಗ ಬರುವಂತ ಕೇಸುಗಳು ಜಾಸ್ತಿ. ನೋಡಿ, ನೀವೀಗ ಎಲ್ಲ ಒಂದು ಸ್ಪೆಕ್ಟ್ರಮ್ ಅಂತ ಹೇಳ್ತೇನೆ ನಾನು ಯಾವಾಗಲೂ. ನೀವು ಈ ಕಡೆಯಿಂದ ಈ ಕಡೆ ಎಲ್ಲರ ಬಗ್ಗೆ ಮಾತಾಡ್ಬಿಟ್ರಿ, ಕರೆಕ್ಟ್. ಅದು ನಮ್ಮಲ್ಲಿ ಕೆಲವರು ಬರ್ತಾರೆ, ನನ್ನ ಅಮ್ಮನಿಗೆ ಕಾಲು ಗಂಟು ನೋವು ಉಂಟು, ನನಗೆ ಆರ್ಥರೈಟಿಸ್ ಉಂಟಾ ನೋಡಿ ಅಂತ ಹೇಳಿ ಬರೋರು ಇದ್ದಾರೆ. ಅವರಿಗೆ ಯಾವ ನೋವಿಲ್ಲ,
ಆದ್ರೆ ಅವ್ರಿಗುಂಟು, ನನಗುಂಟು ಅಮ್ಮನಿಗೆ ಉಂಟು, ಅವರು ಸ್ವಲ್ಪ ನಾಲೆಜ್ ಅನ್ನು ಪಡ್ಕೊಂಡವ್ರು, ಓದಿದ್ದಾರೆ. ಹಾಗೆ ಅಂಥವ್ರಿದ್ದಾರೆ, ಏನು ನೋವಿಲ್ಲ ಅವರಿಗೆ, ಆದ್ರೂ ಬಂದು ಚೆಕ್ ಮಾಡ್ತಾರೆ. ಆದ್ರೆ ಏಜ್ ರಿಲೇಟೆಡ್ ಆದಾಗ ನಾವೊಂದು ಎಕ್ಸ್ರೇ ಮಾಡಿದಾಗ ಅವರಲ್ಲಿ ಸ್ವಲ್ಪ ಅದರ ಸಿಂಪ್ಟಮ್ ಕಾಣ್ತದೆ ನಮಗೆ. ಎಕ್ಸ್ರೇ ಮಾಡಿದಾಗ ಅದರಲ್ಲಿ ಸ್ವಲ್ಪ ಜಾಯಿಂಟ್ ಸೌದದ್ದು ಗೊತ್ತಾಗ್ತದೆ 50-60 ವರ್ಷ ಆದಾಗ. ಅಂಥವರಿಗೆ ನಾವು ಸೂಕ್ತವಾದ ಸಲಹೆ ಕೊಟ್ಟು ಅವರದನ್ನು ಜಾಸ್ತಿ ಆಗದ ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಉಂಟು. ಇದು ಒಂದು ಸ್ಟ್ರೈಡ್. ಇನ್ನು ನಮ್ಮಲ್ಲಿ ಹೆಚ್ಚಿನವರು ಬರುವುದೇನೆಂದ್ರೆ, ಸರ್ ಡಾಕ್ಟ್ರೆ ನನಗೆ ಕಾಲು ನೋವು 3 ತಿಂಗಳಾಯ್ತು, ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡಿದ್ದೆ, ಆಗ್ಲಿಲ್ಲ, ಅದ್ರ ಜೊತೆಗೆ ಈಗ ಬಾವು ಬಂದಿದೆ ಅಂತ ಹೇಳಿಕೊಂಡು ಬರ್ತಾರೆ, ದಪ್ಪ ಆಗಿದೆ ಅಂತ ಬರ್ತಾರೆ. ಅಥವಾ ಒಂದು ಕಾಲಿದ್ದ ನೋವು ಇನ್ನೊಂದು ಕಡೆಗೆ ಬಂದಿದೆ, 2 ಕಾಲು ಗಂಟು. ಇನ್ನು ಬಹಳಷ್ಟು ಮಂದಿ ಬರುವುದು ಕಾಲು ಓರೆ ಆಗಿ ಅವರಿಗೆ ನಡಿಲಿಕ್ಕೆ ತೊಂದರೆ ಆದಾಗ ಕಾಲು ಒಂದೊಂದು ಹೆಜ್ಜೆ ತಗೊಳ್ಳೋದು ಕಷ್ಟ ಆಗಿರ್ತದೆ, ಅಂತವ್ರು ಬರ್ತಾರೆ. ಇನ್ನು ಸಂಪೂರ್ಣ ಜಾಯಿಂಟ್ ಡಿಸ್ರಪ್ಷನ್ ಹೇಳ್ತೇವೆ ನಾವು, ತುಂಬಾ ಡ್ಯಾಮೇಜ್ ಆದಾಗ ಕಾಲು ಓರೆ ಹೋಗ್ತದೆ, ಆ ಸ್ಟೇಜ್ ಅಲ್ಲಿ ಬರ್ತಾರೆ. ಅದು ಏನೇನು ಮಾಡಿದ್ರು ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸ್ಟೇಜ್ ಅಲ್ಲಿ. ಸೊ ಹೀಗೆ ಎಕ್ಸ್ಟ್ರೀಮ್ ಜನರು ಬರ್ತಾರೆ. ಆದ್ರೆ ಸಾಮಾನ್ಯವಾಗಿ ಬರುವುದೇನೆಂದ್ರೆ, ಕಾಲು ಗಂಟು ನೋವುಂಟು, ನಂಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯ ಅಂದ್ರೆ, ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಎಂಬುದು ದೊಡ್ಡ ಒಂದು ನಮ್ಮ ಜನರ ಒಂದು ಕಂಪ್ಲೇಂಟ್. ಅದು ನಂಗೆ ಆಗುದಿಲ್ಲ, ಮೊದಲು ಕೂತ್ಕೊಳ್ಳಿಕ್ಕೆ ಆಗ್ತಿತ್ತು, ಈಗ ಕೂತ್ಕೊಳ್ಳಿಕ್ಕೆ ಏಳ್ಲಿಕ್ಕೆ ಆಗುದಿಲ್ಲ ಎಂಬುದು. ಇದು ಬಹಳಷ್ಟು ಸಾಮಾನ್ಯವಾಗಿ ಬರುವಂಥವ್ರು. ಈ ಕಾಲ್ಗಂಟು ನೋವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಕಾಲ್ಗಂಟು ನೋವು ಉಂಟು ಅಂತ ಹೇಳಲಿಕ್ಕೆ ಯಾವೆಲ್ಲ ಒಂದು ಪರೀಕ್ಷೆಗಳನ್ನ ಮಾಡ್ತಾರೆ ಅಂತ ಹೇಳಿಕೊಂಡು ಎಕ್ಸ್ರೇ. ಈಗ ನೋಡಿ, ಹೆಚ್ಚಾಗಿ ನಾವು ಹೌದು, ಇದರಲ್ಲಿ ಮುಖ್ಯವಾಗಿ ನಾವು ಡಾಕ್ಟರ್ ಏನ್ ಮಾಡ್ತೇವೆ ಅಂದ್ರೆ, ಒಂದು ಯಾವುದೇ ಒಂದು ಡಯಾಗ್ನೋಸಿಸ್ ಮಾಡಬೇಕಾದ್ರೆ ಅದಕ್ಕೊಂದು ಇನ್ವೆಸ್ಟಿಗೇಷನ್ ಅಂತ ಮಾಡ್ತೇವೆ. ಇನ್ವೆಸ್ಟಿಗೇಷನ್ ಅಂದ್ರೆ ಅದು ಕನ್ಫರ್ಮ್ ಮಾಡ್ಬೇಕು ನಮ್ಗೆ. ಈಗ ಹೊರಗಿಂದ ನಾವು ಚೆಕ್ ಮಾಡ್ತೇವೆ, ಆಗಲೇ ನಾನು ಹೇಳಿದೆ, ಆದ್ರೆ ಒಳಗಡೆ ಸ್ವೆಲ್ಲಿಂಗ್ ಇದೆ, ನೀರಿದೆ, ಒತ್ತಿದಾಗ ನೋವಿದೆ, ಮೂವ್ಮೆಂಟ್ ಇಲ್ಲ, ಇದೆಲ್ಲ ನಮ್ಗೊಂದು ಸಂಶಯ ಕೊಡ್ತದೆ ಹೀಗೆ ಇರ್ಬೋದು ಅಂತ. ಆದ್ರೆ ಅದಕ್ಕೆ ನಾವು ಪೂರಕವಾಗಿ ನಮ್ಗೀಗ ಒಂದು ಬೇಸಿಕ್ ಏನೊಂದು ಎಕ್ಸ್ರೇಯನ್ನು ಮಾಡ್ತೇವೆ ನಾವು. ಹೆಚ್ಚಿನವರಿಗೆ ಯಾರಿಗೂ ಒಂದು ತೊಂದರೆ ಇದೆ ಅಂತ ಹೇಳಿದ್ರೆ ಒಂದು ಎಕ್ಸ್ರೇ ಮಾಡೋದು ಸಹಜ. ಯಾಕಂದ್ರೆ ಎಕ್ಸ್ರೇ ಅಲ್ಲಿ ನಮ್ಗೆ ಕೆಲವರಿಗೆ ಏನು ನೋವು ಇಲ್ಲದವರಿಗೂ ಒಳಗಡೆ ಡ್ಯಾಮೇಜ್ ಆದದ್ದು ಗೊತ್ತಾಗ್ತದೆ. ಅದರಿಂದ ಎಕ್ಸ್ರೇ ಒಂದು ಮಾಡ್ತೇವೆ. ಅದರಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಅಲ್ಲಿ ಆರ್ಥರೈಟಿಸ್ ಎಷ್ಟು ಇದೆ, ತುಂಬಾ ಜಾಸ್ತಿ ಇದೆಯಾ, ಸ್ವಲ್ಪ ಎಷ್ಟಿದೆ ಅಂತ ಅದು ಗೊತ್ತಾಗ್ತದೆ. ಇನ್ನು ಕೆಲವರ ಕಡೆಯಲ್ಲಿ ತುಂಬಾ ನೀರು ದಪ್ಪಾದ ಕಡೆಯಲ್ಲಿ ಅಲ್ಟ್ರಾಸೌಂಡ್ ಚಿಕಿತ್ಸೆ ಅಲ್ಟ್ರಾಸೌಂಡ್ ಅನ್ನು ಕೂಡ ಮಾಡ್ತಾರೆ, ಅದ್ರ ಒಳಗೆ ನೀರಿದೆಯಾ ಏನಿದೆ ಅಂತ ನೋಡ್ಲಿಕ್ಕೆ ಅದು ಮಾಡ್ತಾರೆ. ಇನ್ನು ಕೆಲವರಿಗೆ ತುಂಬಾ ತೊಂದರೆ ಇದ್ದವರಿಗೆ MRI ಕೂಡ ಮಾಡುದುಂಟು. ಅಂದ್ರೆ ಒಳಗಡೆ ಅವರದ್ದು ಲಿಗಮೆಂಟ್ಗಳು ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಥವಾ ಬೇರೆ ಏನಾದ್ರು ತೊಂದರೆ ಉಂಟಾ ಎಂಬುದಕ್ಕೆ MRI ಕೂಡ ಮಾಡ್ತಾರೆ. ಅದರ ಜೊತೆಯಲ್ಲಿ ಇದು ಮುಖ್ಯವಾದದ್ದು. ಇನ್ನು ರಕ್ತ ಪರೀಕ್ಷೆಯನ್ನು ಮಾಡ್ತೇವೆ ನಾವು. ರಕ್ತ ಪರೀಕ್ಷೆ ಕೂಡ ಕಾಲ್ಗಂಟು ನೋವು ಗೊತ್ತು ಅಲ್ಲ, ಇಲ್ಲಿ ಬಹಳ ಒಳ್ಳೆ ಕ್ವಶನ್ ನಿಮ್ದು. ರಕ್ತ ಪರೀಕ್ಷೆ ಯಾಕೆ ಮಾಡ್ತೇವೆ ಅಂದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಪ್ರೈಮರಿ ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಏಜ್ ರಿಲೇಟೆಡ್ ಕಾರ್ಟಿಲೇಜ್ ಡ್ಯಾಮೇಜ್ ಬರುವಂತದ್ದು. ಸೆಕೆಂಡರಿ ಆಸ್ಟಿಯೋಆರ್ಥರೈಟಿಸ್ ಹೇಳಿದೆ ನಾನಾಗ, ಮೊದಲಲ್ಲಿ ಯಾರು ತಾಗಿದ್ದಿರ್ಬೋದು ಅಥವಾ ಗಂಟಿನಲ್ಲಿ ಇನ್ಫೆಕ್ಷನ್ ಆಗ್ತದೆ ಕೆಲವರಿಗೆ, ನೀವು ಕೇಳಿರ್ಬೋದು, ರಶಿ ತುಂಬುವುದು ಇರ್ತದೆ. ಅಂತವರು ಮುಂದೆ ಈ ತರ ಆರ್ಥರೈಟಿಸ್ ಬರ್ತದೆ, ಅವರಿಗೆ ಬೇಗ ಬರ್ತದೆ. ಇನ್ನು ಕೆಲವರಿಗೆ ಯೂರಿಕ್ ಆಸಿಡ್ ಅಂತ ನೀವು ಕೇಳಬಹುದು. ಈ ಯೂರಿಕ್ ಆಸಿಡ್ ಡೆಪಾಸಿಟ್ ಆಗ್ತದೆ ಕೆಲವರಿಗೆ, ಅದು ನಮ್ಗೆ ರಕ್ತ ಪರೀಕ್ಷೆಯಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ನೋಡ್ಲಿಕ್ಕೆ ಬೇಕಾಗ್ತದೆ. ಇನ್ಫೆಕ್ಷನ್ ಕೂಡ ಅಷ್ಟೇ, ರಕ್ತ ಪರೀಕ್ಷೆಯಲ್ಲಿ ನಾವು ನೋಡ್ತೇವೆ ಬ್ಲಡ್ ಕೌಂಟ್ ಜಾಸ್ತಿ ಆಗಿದೆಯಾ, ESR ಎಂಬುದೊಂದಿದೆ, ಅದು ಜಾಸ್ತಿ ಆದ್ರೆ CRP, ಇದೆಲ್ಲ ನಮ್ಗೆ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಉಂಟಾ ಅಂತ ತೋರಿಸ್ತದೆ. ಮತ್ತೆ ಏನೊಂದು ಹೇಳಿದೆ ನಾನು, ರುಮೆಟಾಯ್ಡ್ ಆರ್ಥರೈಟಿಸ್, ಅದು ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗೋದು ಜಾಸ್ತಿ. ಅದಕ್ಕೊಂದು ರಾರಿಯೇ ಟೆಸ್ಟ್ ಅಂತ ಮಾಡ್ತೇವೆ, ಅದು ಕೂಡ ಒಂದು ನಮ್ಗೆ ಬಹಳ ಮುಖ್ಯವಾದ ಒಂದು ರಕ್ತ ಪರೀಕ್ಷೆ. ಅದು ಮಾಡಿದಾಗ ನಮ್ಗೆ ಇದು ಆಸ್ಟಿಯೋಆರ್ಥರೈಟಿಸ್ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಗೊತ್ತು ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಅಡ್ವಾಂಟೇಜ್. ಅದರಿಂದ ಬ್ಲಡ್ ಟೆಸ್ಟ್ ಒಂದು ಮಾಡ್ತೇವೆ, ಮುಖ್ಯವಾದ ಬ್ಲಡ್ ಟೆಸ್ಟ್, ವಾತದ್ದು, ಯೂರಿಕ್ ಆಸಿಡ್ ಮತ್ತೆ ESR, ಇನ್ಫೆಕ್ಷನ್ ಇದೆಲ್ಲ ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ನಮ್ಗೊಂದು ಡಯಾಗ್ನೋಸಿಸ್ಗೆ ಬರ್ಲಿಕ್ಕೆ ಆಗ್ತದೆ. ಕೆಲವರಿಗೆ ನಾನು ಹೇಳಿದೆ ಯೂರಿಕ್ ಆಸಿಡ್ ಅಂತ ಇದೆ, ಅದು ಸಾಮಾನ್ಯವಾಗಿ ತುಂಬಾ ಮಂದಿಗೆ ಇದೆ. ಅದು ಕಾಲು ಬೆರಳಿನಲ್ಲಿ ನೋವು ಬರುವುದು ಹೆಚ್ಚಿನವರಿಗೆ, ಬೆರಳು ದೊಡ್ಡ ಬೆರಳಲ್ಲಿ ದಪ್ಪ ಆಗುವುದು, ಅದು ಯಾರು ನೋಡಿದ್ರು ಹೇಳ್ತಾರೆ ಇದು ಯೂರಿಕ್ ಆಸಿಡ್ ಅಂತ. ನಮ್ಮ ದೇಹದಲ್ಲಿ ನಾವು ತಿಂದ ಆಹಾರದಿಂದಲೇ ಬರುವಂಥದ್ದು. ಅದು ಪ್ರೋಟೀನ್ ಜಾಸ್ತಿ ತಿಂದು ಅದು ಯೂರಿಕ್ ಆಸಿಡ್ ಅಂತ ಬರ್ತದೆ, ಅದು ಹೋಗಿ ಗಂಟಿನಲ್ಲಿ ಡೆಪಾಸಿಟ್ ಆಗ್ತದೆ, ಅದು ತುಂಬಾ ನೋವಾಗ್ತದೆ. ಸೊ ಅದನ್ನು ನಾವು ರೂಲ್ ಔಟ್ ಮಾಡಬೇಕು. ಈ ಗಂಟು ಬೆರಳುಗಳೆಲ್ಲ ದಪ್ಪ ಆಗ್ತದೆ, ಎಲ್ಲ ಬೆರಳಲ್ಲ,
ಕೆಲವು ಹೆಬ್ಬೆರಳು ದಪ್ಪ ಆಗ್ತದೆ, ಕೆಂಪಾಗ್ತದೆ. ನೀವು ನೋಡಿರ್ಬೋದು, ಅದಕ್ಕೆ ಯೂರಿಕ್ ಆಸಿಡ್, ಗೌಟ್ ಅಂತ ಹೇಳ್ತೇವೆ, ಗೌಟ್ ಅಂತ ಕೇಳಿರ್ಬೋದು. ಅಂತ ಕೇಸ್ಗಳಿಗೆ ಹೌದಾ ಅಲ್ಲ ಅಂತ ನೋಡ್ಲಿಕ್ಕೆ ಇದೆಲ್ಲ ಬ್ಲಡ್ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಅಂದ್ರೆ ಒಂದು ಡಯಾಗ್ನೋಸಿಸ್ ಬಂದು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮಗೆ ಇನ್ವೆಸ್ಟಿಗೇಷನ್ ಬೇಕು. ಈಗ ಪತ್ತೆ ಹಚ್ಚಿದಾಯ್ತು, ಪತ್ತೆ ಹಚ್ಚಿದ ಮೇಲೆ ಚಿಕಿತ್ಸಾ ಕ್ರಮ. ಈ ಚಿಕಿತ್ಸಾ ಕ್ರಮದಲ್ಲಿ ಯಾರ್ಯಾರಿಗೆ ಯಾವ ಯಾವ ತರದ ಚಿಕಿತ್ಸೆಯನ್ನ ನೀಡಬೇಕಾಗ್ತದೆ ಅಂತ ಇದರಲ್ಲಿ ಮುಖ್ಯವಾಗಿ ಕೇಳುವಂತದ್ದಾದ್ರೆ, ಅಂದ್ರೆ ಈಗ ಸಿವಿಯರ್ ಪ್ರಾಬ್ಲಮ್ ಆದ್ರೆ ಆಪರೇಷನ್ ಅಂತ ಬಂದ್ರೆ ಫಸ್ಟಿಗೆ ಆ ವರ್ಡ್ ಕೇಳಿದ ತಕ್ಷಣವೇ ಅರ್ಧ ಕುಸ್ತು ಹೋಗಿ ಬಿಡ್ತಾರೆ. ಆ ಆಪರೇಷನ್ ಬಗ್ಗೆ ಇರುವಂತ ಭಯವನ್ನ ನೀಗಿಸೋದ್ರ ಜೊತೆಗೆ ಈ ಚಿಕಿತ್ಸೆ ಬಗ್ಗೆ ಒಂದಷ್ಟು ವಿಚಾರ. ನಾವೀಗ ಮೊದಲು ಯಾರು ಆಪರೇಷನ್ಗೆ ಹೋಗ್ಬಹುದು ಎಂಬುದನ್ನು ಮಾತಾಡಿ, ಉಳಿದವರಿಗೆಲ್ಲ ಇನ್ನೊಂದು ಗ್ರೂಪ್ ನಲ್ಲಿ ಹಾಕ್ಬಹುದು. ಆಪರೇಷನ್, ಇನ್ನೊಂದು ಆಪರೇಷನ್ ಇಲ್ಲದವರು ಅಂತ ಆಯ್ತಲ್ಲ. ಆಪರೇಷನ್ ಯಾರಿಗೆ ಮಾಡ್ಬೇಕಂದ್ರೆ, ಯಾರಿಗೆ ಮೊದಲು ಒಳ್ಳೆ ಮಾಡಿ ನಡ್ಕೊಂಡಿದ್ದವರಿಗೆ ಕಾಲು ಓರೆಯಾಗಿ ನಡಿಲಿಕ್ಕೆ ಆಗುದಿಲ್ಲ, ನಂಬರ್ 1. ಯಾರಿಗೆ ನೋವಿನಿಂದ ನಿದ್ದೆ ಮಾಡಲಿಕ್ಕೆ ಬರುವುದಿಲ್ಲ, ಅಷ್ಟು ನೋವಿರ್ತದೆ. 3, ಸಂಪೂರ್ಣ ಒಂದು ಡ್ಯಾಮೇಜ್ ಆದ ಜಾಯಿಂಟ್, ಅವರು ಮೆಡಿಕಲಿ ಫಿಟ್ ಇದ್ರೆ ಅಂತ ಅವರು ಆಪರೇಷನ್ಗೆ ಒಪ್ಪಿಕೊಳ್ಳಬಹುದು, ಏನು ತೊಂದರೆ. ಯಾಕಂದ್ರೆ ಅವರಿಗೆ ಅದರಿಂದ ಒಂದು ಹೊಸ ಜೀವನವೇ ಸಿಗ್ತದೆ. ಆಕ್ಚುಲಿ ಈಗ ಆಪರೇಷನ್ ಆದ ಮೇಲೆ ನೀವು ಹೇಳಿದ್ರಿ ಇಂಥ ಒಂದು ಸಮಸ್ಯೆ ಇದ್ದವರು ಆಪರೇಷನ್ ಅನ್ನ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ಕೊಂಡು, ಈಗ ಆಪರೇಷನ್ ಮಾಡಿಸ್ಕೊಂಡ ಮೇಲೆ ಆ ವ್ಯಕ್ತಿ ಮೊದಲಿನ ಹಾಗೆ ಓಡಾಡ್ಲಿಕ್ಕಾಗಿರ್ಬೋದು, ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗ್ತದ ಅಂತ? ಸಾಧಾರಣ ನಾವು ನೋಡಿದ ಹಾಗೆ ಸರಿಯಾದ ಸಮಯದಲ್ಲಿ ಸೂಕ್ತವಾದ ಒಂದು ವ್ಯಕ್ತಿಗೆ ಸರಿಯಾದ ಆಪರೇಷನ್ ಮಾಡಿದ್ರೆ ಅವರನ್ನು ನಾವು ಮೊದಲಿಗಿಂತ ಒಳ್ಳೇದು ಮಾಡಬಹುದು. ಮೊದಲಿಗಿಂತ? ಹೌದು. ನಾವು ಎಷ್ಟೋ ಪೇಷಂಟ್ಗಳು ಬೆಡ್ ರಿಡನ್ ಆದವರು, ಈ ಗಂಟಿನ ಹೆದರಿಕೆಯಿಂದ ಆಪರೇಷನ್ ಬೇಡ ಅಂತ ಬೆಡ್ ರಿಡನ್ ಆದವರು ಆಪರೇಷನ್ ಮಾಡಿ ಈಗ ಅವರು ಒಂದಷ್ಟು ಬಾರಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದಾರೆ. ಬೆಡ್ ರಿಡನ್ ಆಗಿದ್ದವರು. ನಾನು ಅವರನ್ನು ಹೋಗಿ ನೋಡುವಾಗ ನಾನು ಇನ್ನು ಮುಗೀತು ಅಂತ ಹೇಳಿದವರು, ನಾನು ಅವರನ್ನು ಕನ್ವಿನ್ಸ್ ಮಾಡಿ ಆಪರೇಷನ್ಗೆ ರೆಡಿ ಮಾಡಿ ಅವರು ಆಪರೇಷನ್ ಮಾಡಿಕೊಂಡು ಈಗ ಬಹಳಷ್ಟು ಎಲ್ಲ ಅವರ ಕೆಲಸ ಮಾಡಿಕೊಂಡಿದ್ದಾರೆ. ಎಲ್ಲ ಕಡೆ ಹೋಗಿ ಬರ್ತಾರೆ. ಇನ್ನೇನಾಗಬೇಕು ಮನುಷ್ಯನಿಗೆ? ನಾವು ಅದಕ್ಕೆ ಹೇಳೋದು, ಅದನ್ನು ಸೂಕ್ತವಾದ ಸಮಯದಲ್ಲಿ ನೀವು ಒಂದು ಕರೆಕ್ಟ್ ಇಂಡಿಕೇಶನ್ ಅಂತ ಹೇಳ್ತೇನೆ. ಎಲ್ರಿಗೆ ಆಪರೇಷನ್ ಮಾಡಿದ್ರಲ್ಲ, ನೀವು ಯಾರು ಅವರು ಮೆಡಿಕಲಿ ಫಿಟ್ ಇರಬೇಕು. ಒಂದು ಆಪರೇಷನ್ ಮಾಡಿ ಮತ್ತೇನಾದ್ರು ಹೆಚ್ಚು ಕಡಿಮೆ ಆಗಬಾರ್ದು. ಮೆಡಿಕಲಿ ಫಿಟ್ ಇದ್ದು ಅವರಿಗೆ ಸಂಪೂರ್ಣ ಡ್ಯಾಮೇಜ್ ಆಗಿದೆ ಆದರೆ ಅದು ಒಂದು ಒಳ್ಳೆಯ ಆಪರೇಷನ್. ಮತ್ತೆ ಈಗಂತೂ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಬಹಳಷ್ಟು ರೀತಿಯ ಆಪರೇಷನ್ ಇದೆ, ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದರಿಂದ ಅದನ್ನು ಖಂಡಿತವಾಗಿಯೂ ಮಾಡಲಿಕ್ಕೆ ಹಿಂಜರಿಯುವ ಅಗತ್ಯ ಇಲ್ಲ. ಇದು ಆಪರೇಷನ್ ಆಯ್ತು. ಇನ್ನು ಆಪರೇಷನ್ ಎಲ್ಲರಿಗೂ ಆಪರೇಷನ್ ಹೇಳುದಿಲ್ಲ, ಯಾಕಂದ್ರೆ ಸ್ವಲ್ಪ ಡ್ಯಾಮೇಜ್ ಇರ್ತದೆ ಅಂತವರಿಗೆ ಗಂಟಿನೊಳಗೆ ಇಂಜೆಕ್ಷನ್ ಕೊಟ್ಟು ಆ ಒಂದು ಕಾರ್ಟಿಲೇಜ್ ಅನ್ನು ಸ್ಮೂತ್ ಮಾಡುವಂತ ಪ್ರಯತ್ನಗಳು ಇದೆ. ಅದಕ್ಕೆ ಅದು ಕೂಡ ರೆಕಮೆಂಡೇಶನ್ ಇದೆ, ಇಂಜೆಕ್ಷನ್ ಕೊಡುವಂತ. ಇಂಜೆಕ್ಷನ್ ಕೊಡುವುದು ಅಂತ ಹೇಳುವಾಗ ನೆನಪಾಯ್ತು, ಗಂಟು ನೋವು ಹೇಳಿದ ತಕ್ಷಣ ಸಾಮಾನ್ಯರಾದ ನಾವೆಲ್ಲರೂ ಸಹ ಬಹುಶಃ ನನ್ನನ್ನು ಸೇರಿಸ್ಕೊಂಡು ಅಂತ ಹೇಳ್ಬೋದು. ಗಂಟು ನೋವು ಹೇಳಿದ್ರೆ ಮನೇಲಿರೋ ಯಾವುದೋ ಒಂದು ನೋವಿನ ಎಣ್ಣೆನ ಹಚ್ಚಿ ಬಿಡ್ತೇವೆ ನಾವು. ಅದು ಕೂಡ ಚಿಕಿತ್ಸೆಯ ಒಂದು ಭಾಗ ಆಗ್ತದ? ಅದರಿಂದ ಏನಾದರೂ ಪ್ರಯೋಜನ ಉಂಟಾ ಅಂತ ಹೇಳ್ಕೊ? ಅಲ್ಲ, ಖಂಡಿತವಾಗಿಯೂ ನೋಡಿ, ಇದರಲ್ಲಿ 2-3 ನಮೂನೆಯ ಪ್ರಯೋಜನ ಉಂಟು. ಈ ಕೆಲವರು ಪ್ರಾಯ ಆದವರಿಗೆ ಏನಾದ್ರು ಒಂದು ಹಚ್ಚಬೇಕು, ಅವರಿಗೆ ಅದು ಮಾನಸಿಕವಾಗಿ ಸೈಕಲಾಜಿಕಲ್ ಹೇಳ್ತಾರೆ. ಅವ್ರಿಗೆ ಏನಾದ್ರು ಹಚ್ಚಿದ್ರೆ, ನೀವು ಅದೇ ಅಲ್ಲ ತೆಂಗಿನೆಣ್ಣೆ ಹಚ್ಚಿದ್ರು ಅವರಿಗೆ ಮನಸ್ಸಿಗೆ ಏನೋ ಒಂದು ಹಚ್ಚಿದೆ ಸಮಾಧಾನ ಇರ್ತದೆ. ಅದು ಸೈಕಲಾಜಿಕಲ್. ಮೆಡಿಕಲಿ ಹೇಳುದಾದ್ರೂ ಕೂಡ ಇಲ್ಲಿ ನಾವು ಏನು ಅಪ್ಲೈ ಮಾಡ್ತೇವೆ ಅದರಿಂದ ಒಳಗೆ ಇರುವಂತ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಇದು ಮಾತು ಖಂಡಿತವಾಗಿ. ಯಾವ್ದು ನಾವು ಈಗ ಜೆಲ್ ಹಾಕ್ತೇವೆ, ಆಯಿಲ್ ಹಾಕ್ತೇವೆ, ಯಾವ್ದು ಹಾಕಿದಾಗಲೂ ಅಲ್ಲಿ ಒಳಗಡೆ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಮನುಷ್ಯನಿಗೆ ಬೇಕಾಗಿದ್ದು ಅದೇ, ನೋವು ಕಡಿಮೆ ಆಗ್ತದೆ. ಅದರಿಂದ ಖಂಡಿತವಾಗಿಯೂ ಆಗ್ತದೆ. ಆದರೆ ಈ ಎಣ್ಣೆ ಹಚ್ಚುವಾಗ, ಆಯಿಂಟ್ಮೆಂಟ್ ಹಚ್ಚುವಾಗ ಯಾವತ್ತೂ ಮಸಾಜ್ ಮಾಡಬೇಡಿ. ಮಸಾಜ್ ಮಾಡಿದ್ರೆ ಅದು ಇನ್ನೂ ಗಟ್ಟಿ ಆಗ್ತದೆ. ಈಗ ಸ್ವಲ್ಪ ಮಡಿಸ್ಲಿಕ್ಕೆ ಬರುವುದು, ಇನ್ನೂ ಮಡಿಸ್ಲಿಕ್ಕೆ ಬರುವುದಿಲ್ಲ. ಅದರಿಂದ ಮಸಾಜ್ ಮಾಡಬಾರ್ದು. ಇದು ಒಂದು ಬಹಳ ಮುಖ್ಯವಾದ. ಸೊ ಇದು ಅಪ್ಲಿಕೇಶನ್ಸ್, ಎಣ್ಣೆ ಇರ್ಬೋದು, ಆಯಿಂಟ್ಮೆಂಟ್ ಇರ್ಬೋದು, ಜೆಲ್ ಇರ್ಬೋದು, ಇದೆಲ್ಲ ಒಂದೇ ರೀತಿ ಕೆಲಸ ಮಾಡ್ತದೆ, ಏನು ತೊಂದರೆ ಇಲ್ಲ. ಅದನ್ನು ಅಪ್ಲೈ ಮಾಡಬಹುದು. ಆದ್ರೆ ಯಾವುದನ್ನು ಅತಿಯಾಗಿ ಮಾಡ್ಲಿಕ್ಕಿಲ್ಲ. ಈಗ ನಾವು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಆಮೇಲೆ ಮಸಾಜ್ ಮಾಡದೇ ಇದ್ರೆ ಅದರ ಕೆಲಸವನ್ನು ಅದು ಮಾಡ್ತದೆ. ಇದು ಒಂದು. ಇನ್ನು ಅದಕ್ಕೆ ಸೂಕ್ತವಾದ ಮಾತ್ರೆಗಳಿವೆ ನೋವು ಕಡಿಮೆ ಮಾಡಲಿಕ್ಕೆ. ಈಗ ನೀವು ಹೇಳ್ಬೋದು, ನಮ್ಮಲ್ಲಿ ಬರುವಂತ ಹೆಚ್ಚಿನವರು
ನಾನು ಯಾವುದು ನೋವಿನ ಮಾತ್ರೆ ತಗೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗ್ತದೆ ಅಂತ ಹೇಳೋ ಒಂದು ಭಯ ಇದೆ ಅವರಲ್ಲಿ. ಆದ್ರೆ ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರೆ ಖಂಡಿತವಾಗಿಯೂ ಈ ಯಾವ ಮಾತ್ರೆ ಕೂಡ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ನಾನು ನನ್ನ ಪೇಷಂಟ್ಗಳಿಗೆ ಹೇಳಿಕೊಂಡು ಯಾವ ಮಾತ್ರೆ ಕೂಡ ನಮ್ಗೆ ತಗೊಳ್ಳುವಂತ ಅಗತ್ಯ ಇಲ್ಲ. ಈಗ ನಾನು ಡಾಕ್ಟರ್ ಅಂತ ನಾನು ಅಲ್ಲಿ ಒಂದಿಷ್ಟು ಮಾತ್ರೆ ಉಂಟಂತ ನಾನು ತಿನ್ನುವುದಿಲ್ಲ. ಏನು ನಮ್ಗೆ ಬೇಕು ಆಗ ಅದು ಅಮೃತ, ಇಲ್ಲದ್ರೆ ವಿಷವೇ. ನಿಮ್ಗೆ ಗೊತ್ತುಂಟು, ಅಗತ್ಯ ಇಲ್ಲದಾಗ ಅಮೃತ ಕೂಡ ವಿಷ ಆಗುವಂತ ಸಾಧ್ಯತೆ ಉಂಟು. ಆದ್ರಿಂದ ನಾವು ಇದೆಲ್ಲವನ್ನು ಎಲ್ಲಿ ವೈದ್ಯರ ಒಂದು ಪ್ರಿಸ್ಕ್ರಿಪ್ಷನ್ ಮೇಲೆಗೆ, ನಿಮ್ಮ ಸಿಂಪ್ಟಮ್ ಮೇರೆಗೆ, ನಿಮ್ಮಲ್ಲಿರುವಂಥ ಡ್ಯಾಮೇಜ್ ಎಷ್ಟಿದೆ ಅದಕ್ಕೆ ಸರಿಯಾಗಿ ಮಾತ್ರೆಗಳಿವೆ. ಮಾತ್ರೆಗಳು ಬಹಳಷ್ಟು ಆವಿಷ್ಕಾರಗಳಾಗಿವೆ ಈ ಒಂದು ವೈದ್ಯಕೀಯ ಇದರಲ್ಲಿ, ಬೇರೆ ಬೇರೆ ನಮೂನೆ ಮಾತ್ರೆಗಳು. ಮಾತ್ರೆ ಹೇಳುವಾಗ ನಿಮ್ಮ ಮಾತಿಗೆ ನಾನು ಮಧ್ಯದಲ್ಲಿ ಬಂದೆ ಸರ್. ಒಂದು ವಿಷಯ ನೆನಪಾಯ್ತು. ನಾವು ನೋವು ಹೇಳಿದಾಗ ಸಾಮಾನ್ಯವಾಗಿ ಈಗ ಶೀತ ಜ್ವರ ಅಂತ ಹೇಳ್ಕೊಂಡು, ಅದೇ ತರ ನೋವು ಹೇಳಿದ ತಕ್ಷಣ ನಾವು ಮೆಡಿಕಲ್ಗೆ ಹೋಗ್ತೇವೆ, ಒಂದು ನೋವು ಮಾತ್ರೆ ಕೊಡಿ, ಗಂಟು ನೋವು ಮಾತ್ರೆ ಕೊಡಿ ಅಂತ ಹೇಳ್ಕೊಂಡು ಏನಕ್ಕಾದ್ರೂ ಒಂದು ಹೇಳಿ ತರ್ತೇವೆ. ಅದರಿಂದ ಎಷ್ಟು ನಮಗೆ ಬೇರೆ ತರದಾದಂಥ ದುಷ್ಪರಿಣಾಮಗಳು ಆಗ್ತದೆ ಅಂತ. ಇಲ್ಲಿ ಒಂದೆರಡು ಸಾರಿ ಅರ್ಜೆಂಟಿಗೆ ಅಂಥದ್ದು ಮಾಡಿದರೆ ಮೆಡಿಕಲಿ ಲೀಗಲಿ ಕರೆಕ್ಟ್ ಅಲ್ಲ. ಅದಂದರೆ ಅವರು ಹಾಗೆ ಕೊಡಬಾರ್ದು, ನೀವು ಹಾಗೆ ತಗೊಳ್ಬಾರ್ದು. ಆದರೂ ನಮ್ಮ ದೇಶದಲ್ಲಿ ಈಗ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಒಂದು ತಲೆನೋವಿಗೆ ಮಾತ್ರೆ ಕೊಡ್ತಾರೆ, ಕಾಲು ನೋವಿಗೆ ಅವರು ಕೊಡ್ತಾರೆ. ಯಾಕೆಂದರೆ ಅವರಿಗೂ ಅದ್ರ ಬಗ್ಗೆ ನಾಲೆಜ್ ಇದೆ, ಇಲ್ಲ ಅಂತಲ್ಲ, ನಾಲೆಜ್ ಇದೆ. ಆದರೆ ಅದನ್ನು ವಿದೌಟ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳುವುದು ಆಗುದಿಲ್ಲ. ಆದರೆ ಕೆಲವು ಮಾತ್ರೆಗಳಿಗೆ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು, ಕೆಲವರಿಗೆ ಕೊಡ್ಬೋದು. ಏನಿದ್ರು ಈ ಮಾತ್ರೆಗಳನ್ನು ತಗೊಳ್ಳುವಾಗ ಬಹಳ ಜಾಗ್ರತೆಯಿಂದ ತಗೊಳ್ಬೇಕು. ಅಟ್ಲೀಸ್ಟ್ ಈಗಿನ ಕಾಲದಲ್ಲಿ ಮೊಬೈಲ್ ಇದೆ, ಒಂದು ಎತ್ತಿ ಯಾರಿಗೊಂದು ಡಾಕ್ಟರ್ಗೆ ಕೇಳಿಯೂ ತಗೊಳ್ಬೋದು. ಅಥವಾ ತಗೊಂಡು ಒಂದು ಮಾತ್ರೆ ತಗೊಳ್ಳೋದ್ರಿಂದ ಏನೂ ಆಗುದಿಲ್ಲ, ಅಥವಾ ಒಂದೆರಡು ಮಾತ್ರೆ ತಗೊಂಡೋದ್ರಿಂದ ಏನೂ ಆಗುದಿಲ್ಲ. ಆದರೆ ನೆಕ್ಸ್ಟ್ ವೈದ್ಯರಲ್ಲಿಗೆ ಹೋಗಿ ಅದನ್ನು ಮಾಡುವಂತ ಬಹಳ ಒಳ್ಳೆಯದು. ಸೊ ಆ ಪ್ರಾಕ್ಟೀಸ್ ಅನ್ನು ಆದಷ್ಟು ಕಡಿಮೆ ಮಾಡಬೇಕು. ಅಂದ್ರೆ ಇನ್ನು ಬಹಳ ಮುಖ್ಯವಾದದ್ದು, ಒಂದ್ಸಾರಿ ಡಾಕ್ಟರ್ ಔಷಧಿ ಬರೆದ್ರು ಅದನ್ನೇ ತಗೊಂಡೋಗಿ ಮಾಡುವಂತದ್ದು ಕೆಲವು ಸಾರಿ ತಪ್ಪು. ಕೆಲವರಿಗೆ ಒಂದು ನೋವಿನ ಮಾತ್ರೆ ಅಂದಾದ್ರೆ ಯಾವತ್ತೋ ಕೊಟ್ಟ ಒಂದು ಇದು ಇರ್ತದೆ, ಅದನ್ನ ನೋವು ಬಂದ ತಕ್ಷಣ ಪುನಃ ಅದನ್ನ ಮೆಡಿಕಲ್ಗೆ ಹೋಗ್ತಾರೆ, ತಗೊಂಡು ಬರ್ತಾರೆ. ಅದು ಸರಿಯಾದ ಪ್ರಾಕ್ಟೀಸ್ ಅಲ್ಲ, ಅದು ಅದರಿಂದ ತೊಂದರೆಗಳಾಗುವ ಸಾಧ್ಯತೆ ಇದೆ. ಆದ್ರೆ ಯಾವತ್ತು ಈಗ ಏನಂದ್ರೆ ಡಾಕ್ಟರ್ಗೆ ಒಂದು ಕಾಲ್ ಮಾಡಿ ಕೇಳ್ಬೋದು, ಹೀಗೀಗುಂಟು, ನಾನು ಈಗ ಸದ್ಯಕ್ಕೆ ನಾನು ಎಷ್ಟೋ ಸರಿ ನನಗೆ ಪೇಷಂಟ್ ಫೋನ್ ಮಾಡ್ತಾರೆ, ನಾನು ಅವ್ರಿಗೆ ಹೇಳ್ತೇನೆ ನೀವು ಇಂಥದ್ದು ತಗೊಳ್ಳಿ, ನೀವು ಮೆಡಿಕಲ್ ಶಾಪಿಗೆ ಹೋಗಿ ನಾನು ಹೇಳ್ತೇನೆ ಅವರಿಗೆ. ಆಮೇಲೆ ದೂರ ಇದ್ದಾಗ ಬರ್ಲಿಕ್ಕೆ ಎಕ್ಸಾಕ್ಟ್ಲಿ ನಾವು ಈ ರೀತಿ ಹೋದಾಗ ಅವರಿಗೆ ತೊಂದರೆ ಇಲ್ಲ, ಅಲ್ಲಿ ತಗೊಳ್ತಾರೆ ಅವರು, ಅಲ್ಲಿ ಮಾತಾಡ್ತೇವೆ ನಾವು ಫಾರ್ಮಸಿಸ್ಟ್ ಹತ್ರ, ಅವ್ರಿಗೆ ಹೇಳ್ತೇವೆ ಇಂಥದ್ದು ಕೊಡಿ, ಒಂದು 5 ಮಾತ್ರೆ ಕೊಡಿ, ತೊಂದರೆ ಇಲ್ಲ. ಮತ್ತೆ ಅವರು ಬಂದು ತೋರಿಸ್ಕೊಂಡು ಹೋಗ್ತಾರೆ. ಇಲ್ಲ ಕಡಿಮೆ ಆದ್ರೆ ಅವರಿಗೆ ಖುಷಿ ಆಯ್ತು, ಸಂತೋಷ ಆಯ್ತು. ಅಂದ್ರೆ ಈ ಮಾತ್ರೆಗಳು ಯಾವಾಗಲೂ ಡಬಲ್ ಎಡ್ಜ್ ವೆಪನ್. ಅದು ಒಂದೊಂದ್ಸರಿ ನಮ್ಮ ದೇಹದಲ್ಲಿ ಸಡನ್ ಆಗಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು, ಅವಾಗ ಅದಕ್ಕೆ ಜವಾಬ್ದಾರಿ ಯಾರು? ಈ ಮಾತ್ರೆಗಳಿಂದ ಕಿಡ್ನಿ ಮೇಲೆ ಇಫೆಕ್ಟ್ ಆಗ್ತದೆ, ಲಿವರ್ ಮೇಲೆ ಇಫೆಕ್ಟ್ ಆಗ್ತದೆ, ಅಲ್ಸರ್ ಆಗ್ತದೆ, ಹೀಗೆ ಬಹಳಷ್ಟು ತೊಂದರೆಗಳಿವೆ ಯಾವುದೇ ಈ ನೋವಿನ ಮಾತ್ರೆಗಳು. ಆದ್ರೂ ಅದನ್ನೆಲ್ಲ ಎಷ್ಟು ಬೇಕೋ ಅಷ್ಟೇ ತಗೊಂಡಾಗ ಸರಿ ಆಗ್ತದೆ. ಇನ್ನು ಕೆಲವರು ಸ್ಟೀರಾಯ್ಡ್ ಅನ್ನು ಮಾಡ್ತಾ ಇರ್ತಾರೆ, ಸ್ಟೀರಾಯ್ಡ್ ಮಾತ್ರೆಗಳು ತಿಂಗಳುಗಟ್ಲೆ, ವರ್ಷಗಟ್ಲೆ. ಅಂದ್ರೆ ಈ ರುಮೆಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಸ್ಟೀರಾಯ್ಡ್ ಒಂದು ಡ್ರಗ್ ಆಫ್ ಚಾಯ್ಸ್ ಕೊಡ್ತಾರೆ. ಅದು ಡ್ರಗ್, ಅದು ಬಹಳ ಹೆಲ್ಪ್ ಆಗ್ತದೆ. ಅದು ರುಮೆಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಅದು ಸಿಸ್ಟಮಿಕ್ ಡಿಸಾರ್ಡರ್, ದೇಹದ ಬೇರೆ ಬೇರೆ ಭಾಗಗಳಿಗೆ ಎಫೆಕ್ಟ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಸ್ಟೀರಾಯ್ಡ್ ವರ್ಕ್ ಆಗ್ತದೆ. ಅದು ಕೆಲವರು ವರ್ಷಗಟ್ಟಲೆ ತಗೊಳ್ತಾರೆ, ಅದರಿಂದ ಬೇರೆ ಬೇರೆ ತೊಂದರೆಗಳು ಬರ್ತದೆ ಅವರಿಗೆ. ಶುಗರ್ ಬರ್ತದೆ, BP ಬರ್ತದೆ, ಕಿಡ್ನಿ ಮೇಲೆ ತೊಂದರೆಗಳು, ಕಾಲಲ್ಲಿ ನೀರು ಬರುವುದು, ಹೀಗೆ ಬೇರೆ ಬೇರೆ ನಮ್ಮ ವೆಯ್ಟ್ ಜಾಸ್ತಿ ಆಗುವುದು, ಬೇರೆ ಬೇರೆ ನಮೂನೆಯ ತೊಂದರೆಗಳೆಲ್ಲ ಬರ್ತದೆ. ಅದರಿಂದ ಯಾವುದೇ ಔಷಧಿಯನ್ನು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ರಿಪೀಟ್ ಮಾಡಲಿಕ್ಕೆ ಇಲ್ಲ. ನೀವು ಹೊಸ ಪ್ರಿಸ್ಕ್ರಿಪ್ಷನ್ ವೈದ್ಯರಿಗೆ ಆ ಇನ್ಸ್ಟ್ರಕ್ಷನ್ ಉಂಟು, ಕೆಲವು ಕಡೆ ಬರೀತಾರೆ ಡೋಂಟ್ ರಿಪೀಟ್ ದಿಸ್ ಅಂತ ಬರೀತಾರೆ, ಅವ್ರು ಅದನ್ನೇ ತಗೊಂಡು ಬರ್ತಾರೆ. ಅದು ಆಗಬಾರ್ದು, ಅದು ಒಳ್ಳೆ ಪ್ರಾಕ್ಟೀಸ್ ಅಲ್ಲ. ದಯವಿಟ್ಟು ಅಂತ ಒಂದು ಪ್ರಾಕ್ಟೀಸ್ಗಳನ್ನು ಮಾಡಬಾರ್ದು. ಯಾಕಂದ್ರೆ ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯ ಮುಖ್ಯ. ಅದರಿಂದ ಅದಕ್ಕೆ ಸರಿಯಾದ ಔಷಧಿ, ನಾನು ಆಗಲೇ ಹೇಳಿದೆ, ಮೆಡಿಸಿನ್ ಇದೆ, ಇಂಜೆಕ್ಷನ್ ಇದೆ, ಗಂಟಿನ ಒಳಗೆ ಕೊಡುವ ಇಂಜೆಕ್ಷನ್ ಇದೆ. ಆಮೇಲೆ ಇನ್ನು ಬಹಳ ಮುಖ್ಯವಾದದ್ದು, ಅದಕ್ಕೆ ಬ್ರೇಸ್ ಕೊಡ್ತೇವೆ ನಾವು, ಕಾಲಿಗೆ ಸಪೋರ್ಟ್, ನೀ ಕ್ಯಾಪ್ ಅಂತ, ಅದು ಹೆಲ್ಪ್ ಆಗ್ತದೆ. ಇನ್ನು ಬಹಳ ಮುಖ್ಯವಾದದ್ದು ಒಂದು ಇದೆ, ಅದು ಫಿಸಿಯೋಥೆರಪಿ. ಈ ಆಸ್ಟಿಯೋಆರ್ಥರೈಟಿಸ್ಗಳಲ್ಲಿ ಫಿಸಿಯೋಥೆರಪಿ ಮಾಡಿದಾಗ ಅಂದ್ರೆ ಬೇರೆ ಬೇರೆ ನಮೂನೆಯ ಮೊಡ್ಯಾಲಿಟಿಗಳು ಇರ್ತವೆ. ಫಿಸಿಯೋಥೆರಪಿ ಅಂದ್ರೆ ಬರೀ ಕೆಲವರಿಗೆ ಏನು ಅನ್ಕೊಳ್ಳೋದ, ಫಿಸಿಯೋಥೆರಪಿ ಓನ್ಲಿ ಎಕ್ಸರ್ಸೈಸ್ ಮಾಡೋದಂತ. ಇಲ್ಲಿ ಹಾಗೆ ಅಲ್ಲ. ಈಗ ನಮ್ಮಲ್ಲಿ ಬಹಳ ಹೊಸ ಹೊಸ ಮೆಷಿನ್ಗಳಿವೆ, ಲೇಸರ್ ಇದೆ, ಅಲ್ಟ್ರಾಸೌಂಡ್ ಥೆರಪಿ ಅಂತ ಇದೆ, ಇಂಟರ್ಫೆರೆನ್ಷಿಯಲ್ ಥೆರಪಿ ಅಂತ ಇದೆ,
ಹೀಗೆ ಮತ್ತೆ ಶಾರ್ಟ್ ವೇವ್ ಡಯಾಥರ್ಮಿ ಅಂತ ಇದೆ. ಹೀಗೆ ಹಲವಾರು ಹೊಸ ಹೊಸ ಆವಿಷ್ಕಾರಗಳಿವೆ. ಅದರಿಂದ ಸ್ವಲ್ಪ ಅದು ಹೆಲ್ಪ್ ಆಗ್ತದೆ. ಈ ನೀ ಜಾಯಿಂಟ್ ಒಳಗೆ ಅವರು ಕೊಡ್ತಾರೆ, ಅದ್ರ ಜೊತೆಯಲ್ಲಿ ಎಕ್ಸರ್ಸೈಸ್ ಮಾಡ್ತಾರೆ ಅವರು. ಅವಾಗ ಈ ಮಾಂಸಖಂಡಗಳು ಕೆಲಸ ಮಾಡ್ತವೆ. ಮಾಂಸಖಂಡಗಳು ಸ್ಟ್ರಾಂಗ್ ಆದಾಗ ನೋವು ಆಟೋಮ್ಯಾಟಿಕಲಿ ಕಡಿಮೆ ಆಗ್ತದೆ. ಸೊ ಹೀಗಾಗಿ ಒಂದು ಫಿಸಿಯೋಥೆರಪಿಯಿಂದ ನಾವು 2-3 ರೀತಿಯಲ್ಲಿ ಒಂದು ನೋವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ ಕೆಲವರು ನಾವು ಆಯುರ್ವೇದಿಕವಾಗಿ ಕೆಲವೊಂದಷ್ಟು ಚಿಕಿತ್ಸೆಗಳನ್ನ ಮಾಡ್ಕೊಳ್ತೇವೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಒಳ್ಳೆ ಆಯುರ್ವೇದಿಕ್ ಚಿಕಿತ್ಸೆ ಉಂಟು, ಅಥವಾ ಹೋಮಿಯೋಪತಿ ಚಿಕಿತ್ಸೆ ಉಂಟು. ಇಂಥ ಗಂಟು ನೋವಿಗೆಲ್ಲ ಯಾರ್ಯಾರಿಗೆ ಯಾವುದು ಸೂಟೇಬಲ್ ಅವರು ಹೋಗಿ ಅದನ್ನು ಮಾಡಬೇಕು. ಇಲ್ಲಿ ಮನುಷ್ಯನ ಮನಸ್ಥಿತಿ ಒಂದು. ಎರಡನೇದು ಏನಂದ್ರೆ, ನಾನು ಯಾವಾಗಲೂ ಹೇಳಲಿಕ್ಕಿದೆ, ಒಂದು ಪೇಷಂಟ್ಗೆ ಯಾವುದೇ ಒಂದು ಪದ್ಧತಿಯ ಮೇಲೆ ಅವರಿಗೊಂದು ನಂಬಿಕೆ ಇರಬೇಕು. ಆ ವೈದ್ಯನ ಮೇಲೆ ನಂಬಿಕೆ ಇರಬೇಕು. ವೈದ್ಯನ ಮೇಲೆ ನಂಬಿಕೆ ಇದ್ದಾಗ ಅವನು ಏನು ಕೊಟ್ಟರು ಅದು ಗುಣ ಆಗ್ತದೆ ಎಂಬ ಒಂದು ಮಾತು ನಾನು ನಂಬಿದವನು. ಅಂದ್ರೆ ಆ ವೈದ್ಯರಿಗೆ ನಮ್ಮ ಒಂದು ರಿಲೇಷನ್ ಒಳ್ಳೇದಿದ್ದಾಗ, ಆ ಡಾಕ್ಟರ್ ನಮಗೆ ಒಳ್ಳೇದೇ ಮಾಡ್ತಾರೆ ಹೇಳುವಾಗ, ನೀವು ಕೊಟ್ಟದ್ದು ಅವರಿಗೆ ಅಮೃತವೇ. ಅದರಿಂದ ನಾನು ಹೇಳುದು, ನಿಮ್ಗೆ ಆಯುರ್ವೇದ ನಮ್ಮಲ್ಲಿ ಬರ್ತಾರೆ, ನಾವು ಅಲ್ಲಿ ಹೋಗ್ತೇವೆ, ಏನೂ ತೊಂದರೆ ಇಲ್ಲ. ನಿಮ್ಗೆ ಯಾವಾಗ ಇಲ್ಲಿ ಬೇಕು ಬನ್ನಿ, ನೀವು ಮಾಡಿ, ನಿಮ್ಗೆ ಒಳ್ಳೇದಾದ್ರೆ ಅದನ್ನು ಮಾಡಿ. ಎಲ್ರಿಗೆ ಇದು ಒಳ್ಳೇದಾಗ್ತದೆ, ಎಲ್ರಿಗೆ ಅದು ಒಳ್ಳೇದಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾವು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ, ಎಲ್ಲ ಪದ್ಧತಿಯನ್ನು ಒಂದು ರೆಸ್ಪೆಕ್ಟ್ ಮಾಡುವಂತ ಒಂದು ಸಂದರ್ಭ ಹಾಗೆ. ಸೊ ಅದರಲ್ಲಿ ಬಹಳಷ್ಟು ಅವರ ಹತ್ರ ಟ್ರೀಟ್ಮೆಂಟ್ಗಳಿವೆ. ಈಗ ಮೊಣಕಾಲು ಗಂಟು ನೋವು ಅಲ್ಲದೆ ಅಥವಾ ಕೈಗಳಲ್ಲಿ ಬರುವಂತಹ ನೋವುಗಳಲ್ಲದೆ ಇನ್ನು ಬೇರೆ ತರನಾದಂತ ಯಾವ ನೋವುಗಳು, ಗಂಟು ನೋವಾಗಿರ್ಬೋದು, ಬೇರೆ ತರದಾದಂತ ಯಾವ ನೋವುಗಳು ಬರುವ ಒಂದು ಸಾಧ್ಯತೆ ಇದೆ? ನಾನು ಆಗ್ಲೇ ಹೇಳಿದೆ, ಇನ್ಫೆಕ್ಷನ್ ಆದ್ರೆ ದೇಹದಲ್ಲಿ ಪಸ್ ಎಲ್ಲ ಕಲೆಕ್ಟ್ ಆದಾಗ ಅದು ಒಂದು ಸಿವಿಯರ್ ಪೇನ್ ಬರುವಂಥದ್ದು. ಇನ್ನು ಗೌಟಿ ಆರ್ಥರೈಟಿಸ್ ಅಂತ ಹೇಳಿದಾಗ ಯೂರಿಕ್ ಆಸಿಡ್ ಡೆಪಾಸಿಟ್ ಆದಾಗ ಅದು ಒಂದು ಬಹಳ ಇಂಪಾರ್ಟೆಂಟ್. ಮತ್ತೊಂದು ರುಮೆಟಾಯ್ಡ್ ಆರ್ಥರೈಟಿಸ್. ಇದಿಷ್ಟು ನಾವು ಕಾಮನ್ ಆಗಿ ಯೋಚನೆ ಮಾಡುವಂಥದ್ದು. ಯಾರಾದರೂ ಬಂದಾಗ ನಾವು ಇದೆಲ್ಲ ರೀತಿಯಲ್ಲಿ ಗಂಟಿಗೆ ನೋವು ಆಗ್ತದೆ ಅಂತ ನಾವು ಯೋಚನೆ ಮಾಡ್ತೀವಿ. ಈಗ ಗಂಟು ನೋವಿನ ಹಲವಷ್ಟು ಬೇರೆ ಬೇರೆ ರೀತಿಯಾದಂಥ ಗಂಟು ನೋವು ಹೇಳಿದ್ರಿ, ಅದರ ಒಂದು ಲಕ್ಷಣವನ್ನು ಹೇಳಿದ್ರಿ, ಚಿಕಿತ್ಸೆಯನ್ನು ಹೇಳಿದ್ರಿ, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಆಗಬೇಕು, ನಾವೇ ಸ್ವತಃ ವೈದ್ಯರಾಗಬಾರ್ದು ಅನ್ನುವ ಸೂಚನೆಯನ್ನು ಕಿವಿ ಮಾತನ್ನು ಕೂಡ ಹೇಳಿದ್ರಿ. ಅದಲ್ಲದ್ರ ಜೊತೆಗೆ ಮುಖ್ಯವಾಗಿ ನೀವು ಕಾರ್ಯಕ್ರಮ ಅಂದರೆ ಈ ಗಂಟು ನೋವಿನ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳಿದ್ರಿ, ಆಹಾರ ಪದ್ಧತಿ ಕೂಡ ಇದಕ್ಕೆ ಬಹಳ ಮುಖ್ಯವಾಗಿ ಒಂದು ಏನು ಕಮ್ಮಿ ಆಗ್ಲಿಕ್ಕೆ ಅಥವಾ ನಮ್ಮ ಜೀವನ ಶೈಲಿ ಕೂಡ ಒಂದು ಹೌದು ಅಂತ ಹೇಳಿದ್ರಿ. ಈ ಗಂಟು ನೋವುಗಳು ಈಗ ಬಂದಾದದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಚಿಕಿತ್ಸೆ ಪಡಿಲೇಬೇಕು. ಗಂಟು ನೋವು ಬಾರದೇ ಇರಬೇಕು ಅಂತಿದ್ರೆ ಆಹಾರ ಪದ್ಧತಿಯ ಜೊತೆಗೆ ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನ ನಾವು ರೂಢಿಸ್ಕೊಳ್ಬೇಕು ಅಂತ ಹೇಳಿ ಇದು ಜನರಿಗೆ ಬಹಳ ಮುಖ್ಯವಾದದ್ದು. ನಾನು ಯಾವಾಗಲೂ ಹೇಳಿಗಿದೆ, ಉತ್ತಮ ಆಹಾರ ಪದ್ಧತಿ ಅಂತ ಹೇಳ್ತೇನೆ. ನಾನು ಯಾವಾಗಲೂ ಉತ್ತಮ ಆಹಾರ ಪದ್ಧತಿ ಅಂದ್ರೆ ನಮ್ಗೆ ಬೇಕಾದ ಟೈಪಿನ ಆಹಾರ ಪದ್ಧತಿ. ಯಾವುದೋ ದೇಶದಲ್ಲಿ ಏನೋ ತಿಂತಾರಂತ ನಾವು ಯೋಚನೆ ಮಾಡುವ ಅಗತ್ಯ ಇಲ್ಲ. ನಮ್ಗೆ ಬೇಕಾದದನ್ನು ಒಂದು ಲಿಮಿಟ್ ಅಲ್ಲಿ, ಒಂದು ತೈಲಗಳನ್ನು ಅಥವಾ ಈ ಸ್ವೀಟ್ಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ನಮ್ಮ ದೇಹವನ್ನು, ಪ್ರಕೃತಿಯನ್ನು ಮೇಂಟೈನ್ ಮಾಡುವುದು. ಇದು ಆಹಾರ ಬಗ್ಗೆ. ನಾನು ಇಂಥದ್ದೇ ತಿನ್ನಬಾರ್ದು, ಇಂಥದ್ದೇ ತಿನ್ಬೇಕಂತ ಹೇಳ್ತಾ ಇಲ್ಲ, ಬಟ್ ಸೂಕ್ತವಾದ ಆಹಾರ ಪದ್ಧತಿ ಬಹಳ ಮುಖ್ಯವಾದದ್ದು. ಇದರಲ್ಲಿ ಎಣ್ಣೆ ಅಂಶಗಳನ್ನು ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು. ಎಣ್ಣೆ ಅಂಶಗಳು ಬೇಕು, ಆದ್ರೆ ಟೂ ಮಚ್ ಇಸ್ ಬ್ಯಾಡ್. ಅದು ಎರಡನೇದು, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡುವಂಥದ್ದು. ಯಾವುದೇ ವ್ಯಕ್ತಿ ನಮಗೆ ಮುಂದೆ ಗಂಟು ನೋವು ಬರಬಾರ್ದು ಇದ್ರೆ ಅದರ ಫ್ಲೆಕ್ಸಿಬಿಲಿಟಿ, ಈಗ ಯೋಗ ಅಂತ ಹೇಳ್ತೇವೆ, ಮೆಡಿಟೇಷನ್ ಹೇಳ್ತೀರಿ, ಎಕ್ಸರ್ಸೈಸ್ ಹೇಳ್ತೀರಿ, ಸ್ಪೋರ್ಟ್ಸ್ ಹೇಳ್ತೀವಿ, ಇದೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಗಂಟುಗಳಿಗೆ ಎಕ್ಸರ್ಸೈಸ್ ಕೊಡುವಂಥದ್ದು. ಯಾವುದೇ ರೀತಿಯ ನೀವು ಕೆಲಸ ಮಾಡಿದರೆ ಅದರಲ್ಲಿ ಇದು ಒಂದು ಎಕ್ಸರ್ಸೈಸ್. ಎರಡನೇದು ಆಹಾರ ಪದ್ಧತಿ, ಎಕ್ಸರ್ಸೈಸ್. ಮತ್ತೆ ಆಗಲೇ ನಾನು ಹೇಳಿದೆ, ಅರ್ಲಿ ಡಿಟೆಕ್ಷನ್ ಆಫ್ ದ ಪ್ರಾಬ್ಲಮ್ಸ್. ಇಂಥ ನೋವಿದೆ, ಪ್ರಾಬ್ಲಮ್ ಇದೆ, ವೈದ್ಯರಲ್ಲಿ ಒಂದು ಹೋಗಿ ಕನ್ಸಲ್ಟೇಷನ್ ಮಾಡುವಂಥದ್ದು, ಅವರು ಹೇಳಿದಾಗೆ ಎಲ್ಲವನ್ನು ಫಾಲೋ ಮಾಡುವಂಥದ್ದು. ಇದನ್ನೆಲ್ಲ ಮಾಡಿಕೊಳ್ತಾ ಹೋದರೆ ನಮಗೆ ಬರುವಂಥ ಈ ಆರ್ಥರೈಟಿಸ್ಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವು ಸಾರಿ ಅದು ಹೆರಿಡಿಟ್ರಿ ಆದರೆ ನಾವು ಏನು ಮಾಡ್ಲಿಕ್ಕೆ ಬರುವುದಿಲ್ಲ, ಬರ್ತದೆ, ಆದರೆ ಅದರ ಇಫೆಕ್ಟ್ಗಳನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಅದರ ಜೊತೆಯಲ್ಲಿ ನಾವು ಚಂದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಆಪರೇಷನ್ ಇಸ್ ದ ಲಾಸ್ಟ್ ರಿಸಾರ್ಟ್. ಇದು ನಾನು ಎಲ್ರಿಗೂ ಈಗಲೂ ಹೇಳ್ತೇನೆ. ಬಂದ ಕೂಡಲೇ ನನಗೆ ಆಪರೇಷನ್ ಮಾಡಿ ಇಲ್ಲ, ಅದು ಅಲ್ಲ. ಆಪರೇಷನ್ ಇಸ್ ದ ಲಾಸ್ಟ್ ರಿಸಾರ್ಟ್, ಬಟ್ ವೆನ್ ಇಟ್ ಈಸ್ ನೀಡೆಡ್, ಡೋಂಟ್ ಹೆಸಿಟೇಟ್ ಟು ಗೋ ಫಾರ್ ಇಟ್. ಅಂದರೆ ಅಲ್ಲಿ ನಾವು ಭಯ ಪಡಬೇಕಾಗಿಲ್ಲ. ಖಂಡಿತವಾಗಿಯೂ ಅದರಿಂದ ಉಪಯೋಗ ಆಗ್ತದೆ, ಒಳ್ಳೆಯ ಸಿಸ್ಟಮ್ ಇದೆ. ಅದರಿಂದ ಈ ರೀತಿ ಒಂದು ಜನರಿಗೆ ಒಂದು ನನ್ನ ಒಂದು ಇದನ್ನು ಕೊಡಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ.
ಡಾಕ್ಟ್ರೆ, ಇವತ್ತು ಮೊದಲನೇದಾಗಿ ಭಾರತೀಯ ವೈದ್ಯ ಸಂಘ ಕರಾವಳಿ ಉಡುಪಿ ಘಟಕ ಇದರ ಕಾರ್ಯವೈಖರಿಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಜೊತೆಗೆ ಗಂಟು ನೋವಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳಿದ್ರಿ. ಬಹುಶಃ ಸರ್ವೇ ಸಾಮಾನ್ಯವಾದಂಥ ಕಾಯಿಲೆ ಇದು ಗಂಟು ನೋವು. ಅದರ ಬಗ್ಗೆ ತುಂಬ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಇಲ್ಲಿವರೆಗೆ ಬಂದು ಆರೋಗ್ಯ ವಾಹಿನಿ ಈ ಕಾರ್ಯಕ್ರಮದ ಮೊದಲನ ಸಂಚಿಕೆಯಲ್ಲಿ ಉತ್ತಮವಾದಂತಹ ಆರೋಗ್ಯದ ಕಿವಿ ಮಾತುಗಳನ್ನು ಹೇಳಿದ್ದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.